He give more grace. This is the last days. ಇನ್ನು ಯಾರು ಹೂ ಹಾಕ್ಲಿವ ಸಮಯ ಇಲ್ಲ, ರೈಟ್? ಹೂ ಹಾಕುವಂಥ ಸಮಯ ಇಲ್ಲ. ನಾನು ಯಾರಿಗಾದರೂ ಗದರಿಸೋದಾದರೆ ಮೊದಲು ಲೀಡರ್ಸ್ಗಳಿಗೆ, ರೈಟ್? ಯಾರ ಜವಾಬ್ದಾರಿ ಯಾರಿಗೆ ಕೊಡಲ್ಪಟ್ಟಿದೆ ಅವರಿಗೆ ಉಳಿದವರಿಗೆ ನಾನು ಮಾತಾಡೋದಿಲ್ಲ, ರೈಟ್? ಉಳಿದವರು ಮಾತಾಡೋದಿಲ್ಲ. ಯಾಕಂದರೆ ಅವರಿಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಅವರಿಗೆ ಕರೆಕ್ಟ್ ಆಗದಿದ್ದರೆ ಉಳಿದವರು ಹೇಗೆ ಕರೆಕ್ಟ್ ಆಗೋದು? ಹೇಗೆ ನಿನ್ನ ಮಾತನ್ನು ಇನ್ನೊಬ್ಬರು ಒಪ್ಪಿಕೊಳ್ಳುವುದು? ಹೇಗೆ? ಕೆಲವರು ಲೀಡರ್ಸ್ಗಳಿಂದಾಗಿ ಸಭೆ ಬಿಟ್ಟಿದ್ದಾರೆ, ಅವರ ರಾಂಗ್ ಬಿಹೇವಿಯರ್ನಿಂದ. ರಾಂಗ್ ಬಿಹೇವಿಯರ್. ಯಾಕೆ? ಕರೆಕ್ಷನ್ ಕೊಟ್ಟರೆ ಆಗೋದಿಲ್ಲ. ಫಾಸ್ಟ್ ಇಂಚ ಜೋರು ಮಾಡ್ತಾರೆ, ಎಂಚ ಮಲ್ಪೋಡ ಅವರೊಟ್ಟಿಗೆ ಕೆಲವರು ಗುಂಪುಗಾರಿಗೆ. ಹಲೋ, ಫಾಸ್ಟು ಗದರಿಸುವಲ್ಲಿ ಗದರಿಸ್ತಾರೆ, ಕರೆಕ್ಟ್ ಮಾಡುವಲ್ಲಿ ಕರೆಕ್ಟ್ ಮಾಡ್ತಾರೆ. ನಿಮಗೆ ಹೇಳಿ ಎಲ್ಲ ಗದರಿಸಬೇಕಾಗಿಲ್ಲ. ಕೆಲವರು ನಾನು ಎಳೆದು ಗದರಿಸ್ತೇನೆ, ಆ ವ್ಯಕ್ತಿ ಏನು ಮಾಡಿದ್ದಾನೆ, ಏನು ವರ್ತಿಸ್ತಾನೆ ನಿಮ್ಮ ಹತ್ರ ಹೇಳುವುದಿಲ್ಲ. ಅದನ್ನು ಪಬ್ಲಿಕ್ ಮಾಡುವ ಅಗತ್ಯ ಇಲ್ಲ ನನಗೆ. ಅವರು ಮಿಸ್ಟೇಕ್ ಮಾಡಿದ್ರೆ ಅವರಿಗೆ ವೈಯಕ್ತಿಕವಾಗಿ ಗದರಿಸ್ತೇನೆ, ವೈಯಕ್ತಿಕವಾಗಿ ಮಾತಾಡ್ತೇನೆ. ಓಕೆ, ವಿ ಆರ್ ಕಾಲ್ಡ್ ಬೈ ಗಾಡ್. ಇಲ್ಲಿ ಕೇಳ್ರಿ, ಈ ಮಿನಿಸ್ಟ್ರಿಯನ್ನು ಸ್ಟಾರ್ಟ್ ಮಾಡುವಾಗ ಇಲ್ಲಿ ಒಂದು 10-15 ಜನ ಮಾತ್ರ ಇದ್ದರು. ಸಭೆ ಸ್ಟಾರ್ಟ್ ಮಾಡುವಾಗ ನೀವು ಯಾರೇ ಬಂದರೂ ಒಂದು ನೆನಪಿಟ್ಟುಕೊಳ್ಳಿ, ದೇವರು ನಿಮ್ಮನ್ನು ಕರ್ಕೊಂಡು ಬಂದಿದ್ದಾನೆ ಅಷ್ಟೇ. ದೇವರು ನಿಮ್ಮನ್ನು ಕರ್ಕೊಂಡು ಬಂದಾನೆ. ಎವ್ರಿಬಡಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಯಾರು ಕೂಡ ಒಬ್ಬನ ಇನ್ನೊಬ್ಬನ ಮೇಲೆ ದಬ್ಬಾಳಿಕೆ ನಡೆಸಲಿಕ್ಕೆ ಆಗುವುದಿಲ್ಲ. ವಿ ಆರ್ ಸರ್ವಿಂಗ್ ಗಾಡ್, ವಿ ಆರ್ ನಾಟ್ ರೂಲಿಂಗ್, ವಿ ಆರ್ ಸರ್ವಿಂಗ್ ಗಾಡ್. ನಾವು ದೇವರನ್ನು ಸೇವಿಸುವವರಾಗಿದ್ದೇವೆ. ಇಲ್ಲಿ ಯಾರು ನನಗೆ ಫೇವರೇಟ್ ಇಲ್ಲ. ನಾನು ಯಾರನ್ನು ತುಂಬ ಗೌರವಿಸ್ತೇನೆ ಅಂತ ಹೇಳಿದರೆ ಯಾರು ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡುತ್ತಾರೆ, ಯಾರು ದೇವರ ವಾಕ್ಯವನ್ನು ಹಾನರ್ ಮಾಡುತ್ತಾರೆ, ಅವರು ನನಗೆ ಇಷ್ಟರು. ಪ್ರೇಸ್ ಗಾಡ್. ದಾವೀದನು ಹೇಳುತ್ತಾನೆ 16ನೇ ಅಧ್ಯಾಯದಲ್ಲಿ, ಇದೆಯಾ 16 ಚಾಪ್ಟರ್, ಕೀರ್ತನೆ 16ನೇ ಅಧ್ಯಾಯ ಓದಿ. 16ನೇ ಅಧ್ಯಾಯ 1ನೇ ವಚನ. ನಾನು ಯೆಹೋವನನ್ನು ಕುರಿತು ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲಿ ಹೊರತು ಬೇರೆ ಇಲ್ಲ ಎಂತಲೂ. ನೆಕ್ಸ್ಟ್, ಭೂಲೋಕದಲ್ಲಿರುವ ದೇವ ಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು ಎಂತಲೂ ಹೇಳುವೆನು. ಭೂಲೋಕದಲ್ಲಿ ಇರುವ ದೇವ ಜನರ ವಿಷಯದಲ್ಲಿ ಇವರೇ ಏನಾಗಿದ್ದಾರೆ? ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು ಎಂದು ಹೇಳುವೆನು. ಭೂಲೋಕದಲ್ಲಿ ಶ್ರೇಷ್ಠರು ಯಾರಲ್ಲ, ಇವರು ಶ್ರೇಷ್ಠರು. ಯಾರು? ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ, ದೇವರನ್ನು ಪ್ರೀತಿಸುವವರು. ಇಫ್ ಯು ಲವ್ ಗಾಡ್, ದೇವರು ನಿಮಗೆ ಅಪಾಯಿಂಟ್ ಮಾಡಿದ ಸೇವಕನನ್ನು ಪ್ರೀತಿ ಮಾಡುತ್ತೀರಿ. ಇಫ್ ಯು ಲವ್ ಗಾಡ್, ದೇವ ಸೇವಕ ಬನ್ನಿ ಅಂತ ಹೇಳ್ತುವಾಗ ಬರ್ತೀರಿ. ನಾನು ಹೇಳುವುದಿಲ್ಲ ನಿಮಗೆ ಬಿಸಿ ಕೆಲಸ ಇದ್ದರೆ ಕೆಲಸಕ್ಕೆ ರಜೆ ಹಾಕಿ ಬನ್ನಿ ಅಂತ ಹೇಳುವುದಿಲ್ಲ. ಕೆಲವರದ್ದು ಜೆನ್ಯೂನ್ ರೀಸನ್ ಇರ್ತದೆ. ಒಂದು ಕಡೆಯಲ್ಲಿ ಕೆಲಸ ಮಾಡ್ತೀರಿ, ಅಲ್ಲಿ ಕೆಲಸದ ಸಂದರ್ಭದಲ್ಲಿ ನಾನು ಫಾಸ್ಟಿಂಗ್ ಪ್ರೇಯರ್ ಇಟ್ಟಿದ್ದೇನೆ, ನೀವು ಬರಲೇಬೇಕಂತ ಹೇಳಲಿಕ್ಕೆ ನಾನು ಆಗುವುದಿಲ್ಲ. ಯು ಹ್ಯಾವ್ ಟು ಹಾನರ್ ದಟ್ ಬಾಸ್. ನಿನ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ, ಯು ಕ್ಯಾನ್ ರಿಕ್ವೆಸ್ಟ್, ಯು ಕ್ಯಾನ್ ರಿಕ್ವೆಸ್ಟ್. ವಿಶ್ವಾಸಿಗಳು ಮೊದಲು ನಾವು ಹೋದ ಕಡೆಯಲ್ಲಿ ಏನಾಗಬೇಕಂತ ಹೇಳಿದ್ರೆ ಮಾದರಿ ಆಗಬೇಕು. ವಚನ ಏನು ಹೇಳ್ತದೆ? ಓದಿರಿ, ರೀಡ್ ಫಾರ್ ಮೀ. ಎಪೇಜರಿಗೆ ಬರೆದ ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ಓದಿರಿ. ತಿಮೋತಿ 6ನೇ ಅಧ್ಯಾಯ ತಿಮೋತಿ 1ನೇ ವಚನದಿಂದ ಓದಿರಿ. ದಾಸರಾಗಿ ಮತ್ತೊಬ್ಬರ ಅಧೀನದಲ್ಲಿರುವವರು ತಮ್ಮ ಯಜಮಾನರನ್ನು ಎಲ್ಲಾ ಮಾನಕ್ಕೆ ಯೋಗ್ಯರೆಂದೆಣಿಸಲಿ. ಇಲ್ಲದಿದ್ದರೆ ದೇವರ ನಾಮಕ್ಕೂ ನಾವು ಹೊಂದಿರುವ ಉಪದೇಶಕ್ಕೂ ನಿಂದೆ ಉಂಟಾದಿತ್ತು. ಬೈಬಲ್ ಏನು ಹೇಳ್ತದೆ?
ದಾಸರಾಗಿ ಮತ್ತೊಬ್ಬರ ಅಧೀನದಲ್ಲಿ ಇರುವವರು ತಮ್ಮ ಯಜಮಾನರನ್ನು ಎಲ್ಲ ಮಾನಕ್ಕೂ ಯೋಗ್ಯರೆಂದೆನಿಸಲಿ. ಇಲ್ಲದಿದ್ದರೆ ದೇವರ ನಾಮಕ್ಕೂ ನಾವು ಹೊಂದಿದ ಉಪದೇಶಕ್ಕೂ ನಿಂದೆ ಉಂಟಾಗ್ತದೆ. ನೀವು ಹೋದ ಕಡೆಯಲ್ಲಿ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಅಲ್ಲಿಯ ಬಾಸಿಗೆ ನೀವು ಫೇತ್ಫುಲ್ ಆಗಿರುವುದಿಲ್ಲ ಅಂತ ಹೇಳಿದರೆ ಫಸ್ಟ್ ಕೇಳ್ತಾರೆ, ಅವನು ಎಲ್ಲಿ ಪ್ರೇಯರ್ಗೆ ಹೋಗ್ತಾನೆ? ಎರಡು ಸಂಗತಿಗಳು. ಒಂದು, ದೇವರ ನಾಮಕ್ಕೆ ದೂಷಣೆ ಆಗ್ತದೆ. ಎರಡನೇದು, ನೀವು ಹೊಂದಿದ ಉಪದೇಶಕ್ಕೆ ದೂಷಣೆ ಬರುತ್ತದೆ. ಹೊಂದಿದ ಉಪದೇಶಕ್ಕೆ ದೂಷಣೆ ಬರುತ್ತದೆ. ಸರಿ, ಬೈಬಲ್ ಹೇಳ್ತದೆ, ದಾಸರಾಗಿ ಮತ್ತೊಬ್ಬರ ಅಧೀನದಲ್ಲಿರು ತಮ್ಮ ಯಜಮಾನರನ್ನು ಎಲ್ಲ ಮಾನಕ್ಕೆ ಯೋಗ್ಯರೆಂದೆನಿಸಿ. ಹೇಳ್ರಿ, ಎಲ್ಲ ಮಾನಕ್ಕೆ. ನೀವೆಲ್ಲ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಬಾಸನ್ನು ಗುರುಗುಟ್ಬೇಡ್ರಿ. ಬಾಸಿನ ಬಗ್ಗೆ ಕೇವಲವಾಗಿ ಮಾತಾಡಬೇಡ್ರಿ. ಅವನ ಬಗ್ಗೆ ಕಂಪ್ಲೇಂಟ್ ಕೊಡಬೇಡ್ರಿ. ಗಾಡ್ ಡಸಂಟ್ ಲೈಕ್. ಆತ ನಿಮಗೆ ಸ್ಯಾಲರಿ ಕೊಡ್ತಾನೆ, ಅವನ ಬಗ್ಗೆ ಕೇವಲ ಮಾತಾಡಬೇಡ್ರಿ. ನಿಮಗೆ ಅಲ್ಲಿ ಕೆಲಸ ಇಷ್ಟ ಇಲ್ಲ, ಅಲ್ಲಿ ಕೆಲಸ ರಿಸೈನ್ ಕೊಡ್ರಿ, ಹೊರಗೆ ಬನ್ನಿ. ಬಟ್ ಅಲ್ಲಿ ಇರುವಾಗ ಅವನಿಗೆ ವಿರುದ್ಧವಾಗಿ ಮಾತಾಡಬೇಡಿ, ಅವನ ಬಗ್ಗೆ ಕೇವಲವಾಗಿ ಮಾತಾಡಬೇಡಿ. ನೀವು ಇನ್ನೊಂದು ಸ್ಥಳಕ್ಕೆ ಹೋಗ್ಲಿಕ್ಕೆ ನಿಮಗೆ ಕಷ್ಟ ಆಗ್ತದೆ. ಯಾವ ವ್ಯಕ್ತಿ ತಾನು ಕೆಲಸದಲ್ಲಿ ತನ್ನ ಬಾಸಿಗೆ ಆನರ್ ಮಾಡುತ್ತಾನೆ, ಗೌರವಿಸ್ತಾನೆ, ಅಂತಹ ವ್ಯಕ್ತಿಗಳನ್ನೇ ದೇವರು ಸೇವೆಗೆ ಕರೆದ. ಸೇವೆಗೆ ಕರೆದ. ನೀನು ಅಲ್ಲಿ ಇರುವಂಥ ಬಾಸಿಗೆ ಆನರ್ ಮಾಡೋದಿಲ್ಲ ಅಂತ ಹೇಳಿದ್ರೆ, ನೀನು ಸಭೆಯಲ್ಲಿ ನಿನಗೆ ಸೇವೆ ಕೊಟ್ಟರೆ ನೀನು ಹೇಗೆ ಗೌರವಿಸ್ತಿ, ಹೇಗೆ ನೀನು ಫೇತ್ಫುಲ್ ಆಗಿರುತ್ತೆ? ಮೋಶೆಗೆ ದೇವರು ಮಾವನ ಅಂಡರಲ್ಲಿ ಹಾಕಿದ ತನ್ನ ಮಾವ. ಕುರಿಗಳು ಅವನದ್ದಲ್ಲ, ಕುರಿಗಳು ಅವನ ಮಾವನದ್ದು. ಕೆಲವರಿಗೆ ಮಾವನ ಮನೆಯಲ್ಲಿ ದುಡಿಯುವುದಂದ್ರೆ ಒಂದು ಸ್ವಾಭಿಮಾನ. ಇದೆಲ್ಲ ಮುರಿಯಿತು. ಕೆಲವರು ಮಾವನ ಮನೆಗೆ ಹೋಗೊಂದು ಗ್ಲಾಸ್ ಚಾ ಕುಡಿಯುವುದಿಲ್ಲ, ಒಂದು ದಿನ ನಿಲ್ಲುವುದಿಲ್ಲ ಹೋಗಿ. ಯಾಕೆ? ಸ್ವಾಭಿಮಾನ. ಅದು ಲೋಕದವರಲ್ಲಿರುತ್ತೆ, ವಿಶ್ವಾಸಿಗಳೆಲ್ಲದಿರಬಾರದು. ರೈಟ್? ನಿಮಗೆ ಅವರು ಹೆಣ್ಣು ಕೊಡಲಿಲ್ವಾ? 25 ವರ್ಷ ಕಲಿಸಿ, ಓಕೆ, ಪೋಷಿಸಿ, ನಿಮಗೋಸ್ಕರ ಬೆಳೆಸಿ ನಿಮಗೆ ಹೆಣ್ಣು ಕೊಡಲಿಲ್ವಾ? ಅಷ್ಟೊಂದು ಅಹಂಕಾರ. ವಿಶ್ವಾಸಿಗಳಲ್ಲಿ ಕೆಲವರಿದ್ದಾರೆ, ಅನ್ಯರಲ್ಲಿ ಬಿಟ್ಟರೆ ಅವರಿಗೆ ದೇವರ ವಾಕ್ಯ ಗೊತ್ತಿಲ್ಲ. ವಿಶ್ವಾಸಿಗಳಲ್ಲಿ ಹಾನರ್ ದೇನ್. ಇಲ್ಲಿ ಮೋಶೆ ತನ್ನ ಮಾವನ ಕುರಿಗಳಲ್ಲಿ ನಂಬಿಗಸ್ತನಾಗಿದ್ದ. ಅದು ಅವನ ಕುರಿ ಅಲ್ಲ, ಅವನ ಮಾವನ ಕುರಿಗಳು. ಮಾವನ ಬಿಸ್ನೆಸ್ ಅನ್ನು ಹ್ಯಾಂಡಲ್ ಮಾಡ್ತಾ ಇದ್ದ. ಮಾವನ ಮನೆಯಲ್ಲಿ ಕೆಲಸ ಮಾಡಿದ್ರೆ ಸಸಾರ ಆಗ್ತದಂತ ಅನಿಸ್ಲಿಲ್ಲ. ಹಿ ವಾಸ್ ಫೇತ್ಫುಲ್ ಟು ಹಿಸ್ ಫಾದರ್ ಇನ್ ಲಾ. 40 years he was faithful. ಜನಕುಲೀನ ಮಣ್ವೀರ್ ಏನ್ ಹೇಳಲಿಕ್ಕಿದ್ದಾನೆ? ಬುಡಿದಿನೆಲ್ಲ ನಡುಲ್ಲಿ. ರೈಟ್? ಅವನು ಎಜುಕೇಟೆಡ್, ಬಟ್ ದೇವರು ಅವನನ್ನು ನೋಡಿದ, ಈ ವ್ಯಕ್ತಿ ಫೇತ್ಫುಲ್. ಈ ವ್ಯಕ್ತಿ ತನ್ನ ಮಾವನ ಕುರಿಗಳಲ್ಲೇ ನಂಬಿಗಸ್ತನಾಗಿದ್ದರೆ, ನಾನು ಕೊಡುವ ಕುರಿಗಳಲ್ಲಿ ನಾನು ಕೊಡುವ ಇಸ್ರಾಯೇಲ್ ಜನರನ್ನು ಇವನನ್ನು ಪಾಲಕನ್ನಾಗಿ ಮಾಡಿದರೆ ಎಷ್ಟು ಇವನು ನಂಬಿಗಸ್ತನಿರ್ಬೋದು, ನನಗೆ ಎಷ್ಟು ನಂಬಿಗಸ್ತನಾಗಿರ್ಬೋದು. ಪ್ರೈಸ್ ಗಾಡ್. ಪ್ರಿಯರೇ, ದೇವರಿಗೆ ನಂಬಿಗಸ್ತನಾಗುವುದಂತ ಹೇಳಿದರೆ ನೀವು ಎಲ್ಲಿ ಇದ್ದೀರಿ ಅಲ್ಲಿ ನೀವು ನಂಬಿಗಸ್ತರಾಗಿರಿ. ನಿಮ್ಮ ಬಾಸಿಗೆ ಹಾನರ್ ಮಾಡ್ರಿ, ನಿಮ್ಮ ಅಥಾರಿಟಿಗೆ ಹಾನರ್ ಮಾಡ್ರಿ ಅಂತ ಹೇಳಿದವನು ಯಾರು? ದೇವರು. ಹಾಗೆ ದೇವರು ಹೇಳಿದ ನಂತರ ಆ ನಿನ್ನ ಬಾಸಿಗೆ ಹಾನರ್ ಮಾಡುವುದು, ಅವರಿಗೆ ಮಾನವನ್ನು ಸಲ್ಲಿಸುವುದು, ನೀವು ದೇವರಿಗೆ ಸಲ್ಲಿಸುವುದು. ಸಭೆಗೆ ಬಂದಾಗ ನಿಮಗೊಬ್ಬ ಪಾಲಕನನ್ನು ಕೊಟ್ಟಿದ್ದಾನೆ, ಆ ಪಾಲಕನನ್ನು ಹಾನರ್ ಮಾಡೋದಂದ್ರೆ ದೇವರಿಗೆ ಹಾನರ್ ಮಾಡೋದು. ಹಲ್ಲೆಲೂಯಾ. ನಿಮಗೆ ಕೊಟ್ಟ ತಂದೆ ತಾಯಿಗಳಿಗೆ ನೀವು ಹಾನರ್ ಮಾಡೋದಂದ್ರೆ ನೀವು ತಂದೆ ತಾಯಿಗಳಿಗೆ ಹಾನರ್ ಮಾಡೋದಕ್ಕಿಂತ ಹೆಚ್ಚಾಗಿ ದೇವರಿಗೆ, ಯಾರು ಹೇಳಿದ್ದಾನೆ ಅವನಿಗೆ ನೀವು ಹಾನರ್ ಮಾಡುತ್ತೀರಿ. ಪ್ರಿಯ, ಇದು ವರ್ಡ್, ವಚನ, ವಚನ, ವಾಕ್ಯ. ತಂದೆ ತಾಯಿಗಳಿಗೆ ಕೊಡುವಂಥದ್ದನ್ನು ನಾನು ಯಾರಿಗೆ ಕೊಟ್ಟಿದ್ದೇನೆ? ದೇವರಿಗೆ ಕೊಟ್ಟಿದ್ದೇನೆ. ದೇವರಿಗೆ ಎಂತ ದೇವರಿಗೆ ಬೇಕು? ತಂದೆ ತಾಯಿಗಳಿಗೆ ಕೊಡುವಂಥ ದೇವರಿಗೆ ಕೊಡುವುದು.
ನಾನೊಬ್ಬನಿಗೆ ಹೇಳ್ತೇನೆ, ಅವನಿಗೆ 1,000 ರೂಪಾಯಿ ಕೊಡು ಅಂತ ಹೇಳಿದಾಗ ಅವನು ಕೊಡ್ತಾನೆ. ಅವನು ಯಾರಿಗೆ ಕೊಟ್ಟದ್ದು? ಅವನಿಗೆ ಕೊಟ್ಟದ್ದು, ನನಗೆ ಕೊಟ್ಟದ್ದು. ಅವನಿಗೆ ಕೊಡುದಂದ್ರೆ ನನಗೆ ಕೊಟ್ಟದ್ದು. ಯಾಕಂತ ಹೇಳಿದ್ರೆ ನಾನು ಹೇಳಿದ್ದು ಅವನಿಗೆ ಕೊಡಲಿಕ್ಕೆ. ನನ್ನ ರೆಂಟಿನ ಮನೆ ಇದೆ, ನನ್ನ ರೆಂಟನ್ನು ನಾನು ಹೇಳ್ತೇನೆ ಫಸ್ಟ್ ಜೋಸೆಫಿಗೆ ಕೊಡು ಅಂತ ಹೇಳ್ತೇನೆ. ಅವನು ಕೊಟ್ಟ. ಅವನು ಕೊಟ್ಟದ್ದು ಯಾರಿಗೆ? ನನಗೆ ಕೊಟ್ಟದ್ದು, ನಾನು ಅವನಿಗೆ ಕೊಟ್ಟದ್ದು. ನಿನ್ನದು ಕೊಡಲಿಲ್ಲ ಅವನಿಗೆ. ವಾಕ್ಯಗಳು ಅರ್ಥ ಮಾಡಿಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಯು ವಿಲ್ ಬಿ ಪ್ರೊಟೆಕ್ಟೆಡ್, ಯು ವಿಲ್ ಬಿ ಬ್ಲೆಸ್ಡ್. ರೈಟ್? ನಮ್ಮ ಜೀವಿತದಲ್ಲಿ ತೀರ್ಮಾನ ಇದ್ದಾಗ ಮಾತ್ರ ನಮ್ಮ ಮನೆ ಬದಲಾಗುತ್ತದೆ. ವೆನ್ ಯು ಹಾನರ್ ಗಾಡ್, ದೆನ್ ಗಾಡ್ ವಿಲ್ ಹಾನರ್ ಯು. ನೀವು ದೇವರನ್ನು ಗೌರವಿಸ್ತಾದರೆ ದೇವರು ನಿಮ್ಮನ್ನು ಗೌರವಿಸ್ತಾನೆ. ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರನ್ನು ನಾನು ತಿರಸ್ಕಾರ ಮಾಡುವೆನು. ತಿರಸ್ಕಾರಕ್ಕೆ ಗುರಿಯಾಗುತ್ತಾರೆ. ಇಫ್ ಯು ಹಾನರ್ ಗಾಡ್, ವೇರ್ ಎವರ್ ಯು ಗೋ, ಎಲ್ಲಿ ನೀವು ಹೋಗ್ತೀರಿ ನಿಮಗೆ ಹಾನರ್ ಸಿಗುತ್ತದೆ. ನೀವು ದೇವರ ವಿಷಯದಲ್ಲಿ ಆಸಕ್ತರಾಗಿದ್ದರೆ ದೇವರು ನಿಮ್ಮ ಮನೆಯ ವಿಷಯದಲ್ಲಿ ಆಸಕ್ತನಾಗಿದ್ದಾನೆ, ನಿಮ್ಮ ಮಕ್ಕಳ ವಿಷಯದಲ್ಲಿ ಆಸಕ್ತನಾಗಿರುತ್ತಾನೆ. ನೀವು ದೇವರಿಗೆ ರೆಬೇಲಿಯನ್ ಆಗಿದ್ದರೆ ನಿಮ್ಮ ಮಕ್ಕಳು ಕೂಡ ನಿಮಗೆ ರೆಬೇಲಿಯನ್ ಆಗಿರುತ್ತದೆ. ನೀವು ಎಷ್ಟು ಅವರಿಗೆ ಪುತ 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 ಅಂತ ಹೇಳಿ. ಅದಕ್ಕೆ ಬೈಬಲ್ ಹೇಳ್ತದೆ, ನೀನು ದೇವರಿಗೆ ಭಯ ಪಡುವುದರಿಂದ ನಿನಗೆ ಕೇವಲ ನಿರ್ಭಯ, ನಿನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುವುದು. ಹೇಳ್ತಾ ಇದ್ದೀರಾ? ನೀನು ದೇವರಿಗೆ ಭಯ ಪಡುವುದರಿಂದ ನಿನ್ನ ಮಕ್ಕಳಿಗೆ ಆಶ್ರಯ ಇರುವುದು. ದೇವರಿಗೆ ಭಯ ಪಡುವುದಂದ್ರೆ ಗಡಗಡ ನಡುಗುವುದಲ್ಲ. ದೇವರಿಗೆ ಭಯ ಪಡುವುದಂದ್ರೆ ದೇವರು ಏನು ಹೇಳಿದಾನೆ ಅದನ್ನು ಹಾನರ್ ಮಾಡುವುದು. ಯಾರು ಯಾರಿಗೆ ಏನೇನು ಸಲ್ಲಿಸಲಿಕ್ಕೆ ಹೇಳಿದಾನೆ ಅವರವರಿಗೆ ಅದನ್ನು ಸಲ್ಲಿಸುವುದು. ಇದ್ದೀರಾ ಇಲ್ಲಿ? ಇದು ದೇವರಿಗೆ ಭಯ ಪಡುವುದು. ದೇವರಿಗೆ ಭಯ ಪಡುವುದು ಅಂತ ಹೇಳಿದರೆ ಬತ್ತಿ ಹೊತ್ತಿಸುವುದಲ್ಲ. ದೇವರ ಮಾತನ್ನು ಕೇಳುವಂಥದ್ದು. ನೀವು ಕೆಲಸಕ್ಕೆ ಹೋಗ್ತೀರಿ, ನಿಮ್ಮ ಬಾಸ್ ಅನ್ನು ಹಾನರ್ ಮಾಡ್ತೀರಿ. ಇಫ್ ಯು ಹ್ಯಾವ್ ಎ ಫಿಯರ್ ಆಫ್ ಗಾಡ್, ನೋಬಡಿ ಇಸ್ ವಾಚಿಂಗ್, ಗಾಡ್ ಇಸ್ ವಾಚಿಂಗ್. ರೈಟ್? ದೇವರು ವಾಚ್ ಮಾಡ್ತಾನೆ, ಯಾರು ವಾಚ್ ಮಾಡೋದಿಲ್ಲ. ಹೂ ಇಸ್ ವಾಚಿಂಗ್? ಗಾಡ್ ಇಸ್ ವಾಚಿಂಗ್. ನೋಬಡಿ ಇಸ್ ವಾಚಿಂಗ್. ನಿನ್ನ ಹೃದಯದಲ್ಲಿ ಏನಾಗ್ತಾ ಇದೆ ಯಾರು ವಾಚ್ ಮಾಡ್ತಾ ಇದ್ದಾರೆ? ದೇವರು ವಾಚ್ ಮಾಡ್ತಾನೆ. ಅದಕ್ಕೆ ದೇವರು ಹೇಳಿದ, ನಾನು ಮನುಷ್ಯರಾಗಿ ಹೊರಗೆ ನೋಡುವನಲ್ಲ, ನಾನು ಹೃದಯವನ್ನು ನೋಡುವವನು. ಐ ವಿಲ್ ವಾಚ್ ಹಾರ್ಟ್. ನಾನು ಹೃದಯವನ್ನು ನೋಡುತ್ತೇನೆ. ನಾನು ಮನುಷ್ಯರಾಗಿ ಹೊರಗೆ ನೋಡುವನಲ್ಲ, ನಾನು ಒಳಗೆ ನೋಡುತ್ತೇನೆ. ನಿನ್ನ ವೈರಿಗೆ ಅನ್ಯಾಯವಾದಾಗ ನಿನಗೆ ಖುಷಿ ಆಗ್ತಾ ಇದೆಯಾ? ಹಲೋ, ನಿಮ್ಮ ವೈರಿಗೆ ಅನ್ಯಾಯವಾದಾಗ ನಿಮಗೆ ಖುಷಿ ಆಗ್ತಾ ಇದೆಯಾ? ನೀವು ಅವನಿಗೆ ಹೇಳ್ಬೋದು, ಅಂಚ ಅವರೇ ಒಲ್ಲಿತ್ತಿನ. ಒಳಗೆ ಏನಾಗ್ತಾ ಇದೆ ನಿನ್ನ ದೇವರು ನೋಡುವುದಿಲ್ಲ. ನಿನ್ನ ಒಳಗೆ ಏನು ಆಗ್ತಾ ಇದೆ ದೇವರು ಅದನ್ನು ನೋಡ್ತಾನೆ. ಪ್ರೀತಿಯು ಅನ್ಯಾಯವನ್ನು ನೋಡಿ ಸಂತೋಷ ಪಡುವುದಿಲ್ಲ. ಪ್ರೀತಿ ಅನ್ಯಾಯವನ್ನು ನೋಡಿ ಸಂತೋಷ ಪಡುವುದಿಲ್ಲ, ಸಂತೋಷ ಆಗುವುದಿಲ್ಲ. ನಿನ್ನ ವೈರಿಗೆ ಅನ್ಯಾಯವಾದಾಗ ಸಂತೋಷ ಪಡಬೇಡ ಅಂತ ಬೈಬಲ್ ಹೇಳ್ತದೆ. ಪಟ್ಟರೆ ಅದೇ ಪ್ರಾಬ್ಲಮ್ ನಿನ್ನ ಕಡೆಗೆ ಉಲ್ಟಾ ತಿರುಗುತ್ತದೆ. ರೈಟ್? ಒಬ್ಬನಿಗೆ ಏನೋ ಅನ್ಯಾಯ ಆಯಿತು, ನಿನಗೆ ಭಯಂಕರ ವೈರಿ, ಅವನು ಏನೋ ಒಂದು ಅನ್ಯಾಯ ಆಗ್ತಾ ಇದೆ ಅವನಿಗೆ. ಸಂತೋಷ ಪಡಬೇಡ, ಎಡ್ಡಾಡ್. ಸಂತೋಷ ಆಗುವುದಲ್ಲ. ಸೌಲನನ್ನು ಕಿತ್ತು ಹೊರಗೆ ಹಾಕಿದಾಗ ದೇವರು ಸಾಮ್ಯಲ್ನಿಗೆ ಸಂತೋಷ ಆಗಲಿಲ್ಲ. ಸಾಮ್ಯಲ ಹೋಲ್ ನೈಟ್ ಅತ್ತ ಕೂಗಿದ. ಯಾಕೆ? ಹೋಲ್ ನೈಟ್ ಸಾಮ್ಯಲ್ನಿಗೋಸ್ಕರ ಕೂಗಿದ, ಪ್ರೇಯರ್ ಮಾಡಿದ. ನಾವಿವತ್ತು ಅದೇ ಹಂಗಿನಲ್ಲಿದ್ದೇವೆ. ನಾವು ಪ್ರಾರ್ಥನೆ ಮಾಡುವ ಹಂಗಿನಲ್ಲಿದ್ದೇವೆ. We need to pray one another. We need to pray one another. ಇವತ್ತು ನಾವು ಸ್ವಲ್ಪ ಹೊತ್ತು ಅನ್ಯ ಭಾಷೆಯಲ್ಲಿ ಮಾತಾಡಲಿಕ್ಕಿದ್ದೇವೆ. ಇಂಟರ್ಸೆಷನ್ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ಹೇಗೆ ದೇವರು ನಮ್ಮನ್ನು ನಡೆಸ್ತಾನೆ ಆ ರೀತಿ ನಾವು ಹೋಗ್ಲಿಕ್ಕಿದ್ದೇವೆ. ಪ್ರೈಸ್ ಗಾಡ್. 3 ಗಂಟೆ ಸಹ ಹೋಗ್ಬೋದು, 6 ಗಂಟೆ ಸಹ ಹೋಗ್ಬೋದು. ಗೆಟ್ ರೆಡಿ. ಪ್ರೈಸ್ ಗಾಡ್. ನಿಮ್ಮ ಟೈಮ್ ಒಂದು ಪ್ಯಾಟರ್ನ್ ಮಾತ್ರ ಕೊಟ್ಟದ್ದು. ಎಷ್ಟು ಗಂಟೆಗೆ? 3 ಗಂಟೆಗೆ. ಅದು ಮುಂದೆ ಸಹ ಹೋಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ.
ಪ್ರೈಸ್ ಗಾಡ್. ಕೆಲವು ಕಡೆಯಲ್ಲಿ ರಿವೈವಲ್ ಬರುವಾಗ ಯೇಸು ಸ್ವಾಮಿ 3 ದಿನ ರಾತ್ರಿ ಹಗಲು ಪ್ರೀಚ್ ಮಾಡಿದ, ನೆನಪಿದೆಯಾ? ಹಲೋ, ಎಷ್ಟು ದಿನ ಪ್ರೀಚ್ ಮಾಡಿದ? ಯೇಸು ಸ್ವಾಮಿ 3 ದಿನದಿಂದ ಇವರು ಏನು ತಿನ್ನಲಿಲ್ಲ. ಸಿಟ್ಟುಕೊಂಡ್ರ ಅವರು, ನಾನು 3 ಗಂಟೆ ಬಂದು 5 ಗಂಟೆ ಬಂಡ್ಪೆ ತೆಲ್ಕೆಲವರ ಭುಜಂಕ್. ಹಲೋ, ಯೇಸು ಸ್ವಾಮಿ 3 ದಿನದ ನಂತರ ನೆನಪು ಬಂತು ಇವರಿಗೇನು ಹೊಟ್ಟೆಗೆ ತಿನ್ನಲಿಲ್ಲ ಅಂತ. ರೈಟ್, 3 ದಿನದ ನಂತರ ನೆನಪು ಬಂತು ಹೊಟ್ಟೆಗೆ ತಿನ್ನಲಿಲ್ಲ ಅಂತ. ಎಷ್ಟು ಮೀನು? 2 ಮೀನು 5 ರೊಟ್ಟಿ. ಎಷ್ಟು 1000 ಜನರಿಗೆ? ಅದು ಕೇವಲ ಗಂಡಸರು ಮಾತ್ರ. ಅಲ್ಲಿ ಹೆಂಗಸರಿದ್ದರು, ಮಕ್ಕಳಿದ್ದರು, ಅವ್ರ ಲೆಕ್ಕ ಹಾಕಲಿಲ್ಲ. ಅಲ್ಲಿ ಸಾಧಾರಣ ಒಂದು 10-30 ಜನ ಇದ್ದರು. ಯಾವ ಮೈಕ್ ಕೂಡ ಇರಲಿಲ್ಲ ಅಲ್ಲಿ. ಯೇಸು ಸ್ವಾಮಿ ಪ್ರೀಚ್ ಮಾಡಿದ, ಸೂಪರ್ ನ್ಯಾಚುರಲ್. ಎಲ್ಲರಿಗೆ ಯೇಸು ಸ್ವಾಮಿಯ ಮೆಸೇಜ್ ಕೇಳಿತ್ತು. 3 ದಿನ ಅವರಿಗೆ ಹಸಿವು ಆಗಲಿಲ್ಲ, ಏನಾಗಲಿಲ್ಲ. ಅವರು ಕೇಳಿದರು ಯೇಸುವಿನ ಬಾಯಿಂದ ಬರುವಂತ. ನಮಗೆ ಬೈಬಲಲ್ಲಿ ಒಂದೊಂದು ತುಂಡುಗಳು ಮಾತ್ರ ಯೇಸುವಿನ ಪ್ರಸಂಗ ಹಾಕಿದೆ. ಶಿಷ್ಯರು ಬರೆದಿದ್ದಾರೆ ಒಂದೊಂದು ತುಂಡುಗಳನ್ನು. ಮೇನ್ ಯೇಸು 3 ದಿನ ಪ್ರೀಚ್ ಮಾಡಿದ. ಅಪೋಸ್ತಲ ಪೌಲ್ ಹೋಲ್ ನೈಟ್ ಪ್ರೀಚ್ ಮಾಡಿದ. ಓದಿದ್ದೀರಾ? ಹೋಲ್ ನೈಟ್. ಯಾಕೆ? ನೆಕ್ಸ್ಟ್ ಡೇ ಅವನಿಗೆ ಹೋಗ್ಲಿಕ್ಕಿದೆ, ನನಗೆ ರೆಸ್ಟ್ ಆಗಬೇಕು ಅಂತ ಮಲಗಲಿಲ್ಲ. ಹೋಲ್ ನೈಟ್ ಪ್ರೀಚ್ ಮಾಡಿದ ಅಂತ ಬೈಬಲ್ ಹೇಳ್ತದೆ. ಹಿಂದಿನಿಂದ ಒಬ್ಬ ಯೌತಿಕ ಅವನು ಹುಡುಗ ಕೂತ್ಕೊಂಡಿದ್ದ ಹಿಂದೆ ಬದಿಯಲ್ಲಿ. ರೈಟ್, 3ನೇ ಮಾಳಿಗೆಯಲ್ಲಿ ಕೂತ್ಕೊಂಡಿದ್ದ. 3rd ಫ್ಲೋರಲ್ಲಿ ಪ್ರೀಚಿಂಗ್ ನಡೀತಾ ಇತ್ತು. ನಿದ್ರೆ ಬಂತು ಡಮ್ಮಗಳಿಗೆ ಸತ್ತೇ ಹೋದ. ಥ್ಯಾಂಕ್ ಗಾಡ್, ಅಪೋಸ್ತಲ ಪೌಲನು ಅವನು ಅಪ್ಪಿಡಿದ, ಅವನು ಎದ್ದ. ಜೀವಂತ ಎದ್ದ. ಹೋಲ್ ನೈಟ್ ಪ್ರೀಚ್ ಮಾಡಿದ. ಎಷ್ಟು ಮಂದಿ ಒಪ್ಪುತ್ತೀರಿ? ಎಷ್ಟು ಮಂದಿ ಒಪ್ಪುತ್ತೀರಿ ಸಂಜೆವರೆಗೆ ಪ್ರೀಚ್ ಮಾಡಿದ ನಾನು ನಿಲ್ತೇನೆ ಅಂತ? ಇಲ್ಲಿ ಕೇಳ್ರಿ, ಪ್ರಾರಂಭದಲ್ಲಿ ನಾನು ಹೋಲ್ ನೈಟ್ ಮಾತಾಡಿದ್ದುಂಟು. ಹೋಲ್ ನೈಟ್ ನಾನ್ ಸ್ಟಾಪ್. ಬೆಳಿಗ್ಗೆ 6 ಆದದ್ದು ಗೊತ್ತೇ ಇಲ್ಲ. ಯಾಕೆ? ದೇವರ ಆತ್ಮನು ರಿವೈವಲ್ ಓಪನ್ ಮಾಡಿದರೆ ನಿಮಗೆ ಟೈಮ್ ಹೋದದ್ದು ಗೊತ್ತಾಗುವುದಿಲ್ಲ. ಟೈಮ್ ಹೋಗುವಂಥದ್ದು ನಿಮ್ಮ ಶರೀರಕ್ಕೆ ಮಾತ್ರ. ಟೈಮ್ ಹೋಗುವುದೇ ಇಲ್ಲ. ನೀವು ಆತ್ಮದಲ್ಲಿ ಫಂಕ್ಷನ್ ಆಗ್ತೀರಿ, ನಿಮಗೆ ಟೈಮ್ ಗೊತ್ತಾಗುವುದಿಲ್ಲ. ನಿಮ್ಮ ಆತ್ಮಿಕ ಮನುಷ್ಯ ಒಮ್ಮೆ ಎದ್ದ, ನೀವು ಇಲ್ಲಿ ಕೇಳುತ್ತಿರುವಾಗಲೇ ನಿಮ್ಮ ಮನೆಯಲ್ಲಿ ಸೆಟಲ್ಮೆಂಟ್ ಆಗುತ್ತದೆ. ನೀವು ಇಲ್ಲಿ ಹೇಳುತ್ತಿರುವಾಗಲೇ ನಿಮ್ಮ ಬಿಸ್ನೆಸ್ ಅಲ್ಲಿ ಸೆಟಲ್ಮೆಂಟ್ ಆಗುತ್ತದೆ. ನೀವು ಇಲ್ಲಿ ಹೇಳುತ್ತಿರುವಾಗಲೇ ನಿಮ್ಮ ಕುಟುಂಬದಲ್ಲಿ ಸೆಟಲ್ಮೆಂಟ್ ಉಂಟಾಗುತ್ತದೆ. ಹಲೋ, ಇದಿರೇ ಇಲ್ಲಿ. ನಾನು ಬೆಂಗಳೂರು ಮೀಟಿಂಗ್ಗೆ ಹೋಗಿದ್ದೆ. ಬೆಂಗಳೂರು ಮೀಟಿಂಗಲ್ಲಿ ಲಾಸ್ಟ್ ಮೀಟಿಂಗ್, ರೈಟ್? ಬೆಂಗಳೂರು ಮೀಟಿಂಗಲ್ಲಿ ನಾನು ಡಿಕ್ಲೇರ್ ಮಾಡಿದೆ, ನಾವು ಪ್ರೇಯರ್ ಮಾಡಿದೆವು. ಡಿಕ್ಲೇರ್ ಮಾಡಿದೆ, ನಿಮ್ಮ 1 ವರ್ಷ ಆಗದ ಕೆಲಸ ಸೂಪರ್ ನ್ಯಾಚುರಲಿ ಒಂದೇ ದಿನದಲ್ಲಿ ಆಗುತ್ತದೆ. 1 ವರ್ಷ ಆಗದ ಕೆಲಸ 1 ದಿನ ಆಗುತ್ತದೆ. ಇಫ್ ಯು ಗಿವ್ ಫಸ್ಟ್ ಪ್ಲೇಸ್ ಟು ಗಾಡ್ ವಿದಿನ್ 1 day. ರಶ್ಮಿ ಒಂದು ಫ್ರೆಂಡ್ ಇದ್ದಳು. ಆಕೆ ಕೋಟಕ್ ಮಹೇಂದ್ರದಲ್ಲಿ ಕೆಲಸ ಮಾಡ್ತಿದ್ದಳು. ಆಕೆಗೆ ಟಾರ್ಗೆಟ್ ಏನಂತ ಹೇಳಿದರೆ 1 ವರ್ಷದಲ್ಲಿ 1 ಕೋಟಿ ಆಗಬೇಕು. 1 ವರ್ಷದಲ್ಲಿ 1 ಕೋಟಿ ಆದರೆ ಮಾತ್ರ ಆಕೆಗೆ ಸರ್ಟನ್ ಬೆನಿಫಿಟ್ ಸಿಗ್ತದೆ. ಓಕೆ, 1 ವರ್ಷ ಆಯಿತು, 1 year. ಕೇವಲ ಆದದ್ದು 64 lakhs. ನಾವು ಮೀಟಿಂಗ್ ಇಟ್ಟದ್ದು ಮಾರ್ಚ್ 31st, ಮಾರ್ಚ್ 31ನೇ ತಾರೀಕು. ಮಾರ್ಚ್ 31ನೇ ತಾರೀಕು ಲಾಸ್ಟ್ ಡೇ. ಆಕೆ ಮನೆಗೆ ಹೋಗಬೇಕಾದ್ರೆ ಒಬ್ಬ ಡಾಕ್ಟರ್ ಫೋನ್ ಮಾಡಿದ್ರು. ಅವರು ಹೇಳಿದರು, ನಾನು 1,04,00,000 ಇನ್ವೆಸ್ಟ್ ಮಾಡುತ್ತೇನೆ. ಎಷ್ಟು? 1,04,00,000
1,04,00,000 ಇನ್ವೆಸ್ಟ್ ಮಾಡ್ತೇನೆ. 1 ವರ್ಷ ಆಗದ ಕೆಲಸ ಆಕೆ ಪ್ರೇಯರ್ ಮೀಟಿಂಗ್ ಹೋಗಿ ಮನೆ ಹೋಗಬೇಕಾದ್ರೆ ಒಂದೇ ದಿನದಲ್ಲಿ ಆಯಿತು. ಪ್ರೇರೆ, ನೀವು ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟರೆ 1 ವರ್ಷ ಆಗದ ಕೆಲಸ 1 ದಿನದಲ್ಲಿ ಆಗ್ತದೆ. ಮೇಕ್ ಎ ಕಮಿಟ್ಮೆಂಟ್. ನಿಮ್ಮ ಹೃದಯದಲ್ಲಿ ಯಾವಾಗಲೂ ಕಮಿಟ್ಮೆಂಟ್ ಇರಲಿ. ನಿಮ್ಮ ಹೃದಯದಲ್ಲಿ ಯಾವಾಗಲೂ ತೀರ್ಮಾನ ಇರಲಿ. ನಿಮ್ಮ ತೀರ್ಮಾನ ಇದೆ ಅಂತ ಹೇಳಿದ್ರೆ ದೇವರು ನಿಮ್ಮ ಸಿಚುವೇಶನ್ಗಳನ್ನು ಬದಲಾಯಿಸ್ತಾನೆ. ನಿಮ್ಮ ಪರಿಸ್ಥಿತಿಗಳನ್ನು ಆತನು ಬದಲಾಯಿಸ್ತಾನೆ. ನಿಮ್ಮ ಸ್ಥಿತಿ ಬದಲಾಗುತ್ತದೆ. ಪ್ರೈಸ್ ಗಾಡ್. ನಿಮ್ಮ ಸ್ಥಿತಿ ಬದಲಾಗುತ್ತದೆ. ನಾವು ಸುಮಾರು 10-15 ನಿಮಿಷ ಪುನಃ ನಾವು ಅನ್ಯ ಭಾಷೆಯಲ್ಲಿ ಮಾತಾಡಲಿಕ್ಕಿದ್ದೇವೆ. ಲೆಟ್ಸ್ ಪ್ರೇ ಇನ್ ದ ಸ್ಪಿರಿಟ್. ಪುನಃ ನಾವು ವಾಕ್ಯಕ್ಕೆ ಹೋಗ್ಲಿಕ್ಕಿದ್ದೇವೆ. ಪುನಃ ನಾವು ಇಂಟರ್ಸೆಷನ್ ಪ್ರೇಯರ್ ಮಾಡಲಿಕ್ಕಿದ್ದೇವೆ. ಒಂದು ವೇಳೆ ದೇವರ ಆತ್ಮನು ನನಗೆ ನಡೆಸ್ತಾ ಅಂತ ಹೇಳಿದ್ರೆ ಐ ವಿಲ್ ರಿಲೀಸ್ ಸಮಥಿಂಗ್ ಅಪಾನ್ ಯು. ಪ್ರೈಸ್ ಗಾಡ್. ಐ ಪ್ರೇ ಫಾರ್ ಯು. ಬಟ್ ಚುರುಕಾಗಿರಿ, ಆಕ್ಟಿವ್ ಆಗಿರಿ, ಮಲಗಬೇಡ್ರಿ. ನೀವು ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ಏನಾಗ್ತದೆ ನಾನು ಹೇಳ್ತೇನೆ. ನಿಮ್ಮ ಇನ್ನರ್ ಮ್ಯಾನ್ ಆತನು ಆಕ್ಟಿವ್ ಆಗ್ತಾನೆ. ಎಲ್ಲರೂ ಕೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಎಲ್ಲರೂ ಕೇಳ್ತಾ ಇದ್ದೀರಾ? ನಿಮ್ಮ ಇನ್ನರ್ ಮ್ಯಾನ್ ಆಕ್ಟಿವ್ ಆಗುತ್ತಾನೆ. ನಾನು ವಾಣಿಯನ್ನು ಆಡುತ್ತಾ ಪ್ರಾರ್ಥಿಸ್ತಿರುವಾಗ ನನ್ನ ಆತ್ಮವು ಏನಾಗೋದು? ನನ್ನ ಆತ್ಮವು ಪ್ರಾರ್ಥಿಸುವುದು, ನನ್ನ ಬುದ್ಧಿ ನಿಷ್ಫಲವಾಗುವುದು. ಪ್ರಿಸ್ಕೋ, ಒಂದಿನ ಜ್ಯೋತೆಕ್ಕ ಅವರಿಗೆ ಅಪೆಂಡಿಸ್ ಆದದ್ದು. ಡಾಕ್ಟರ್ ಹೇಳಿದರು ಇದು ಗ್ಯಾಂಗ್ರೀನಲ್ಲಿ ಬೀಳಲಿಕ್ಕಿದೆ ಅಂತ, ಇಮ್ಮಿಡಿಯೇಟ್ಲಿ ಆಪರೇಷನ್ ಮಾಡಬೇಕು. ಕಡೆಗೆ ಪ್ರೇಯರ್ ಮಾಡಿದ ನಂತರ, ಅವ್ರ ಸಹೋದರರು ಪ್ರೇಯರ್ ಮಾಡಿದ ನಂತರ ಆ ಪೇಯ್ನ್ ಬಿಟ್ಟು ಹೋಯಿತು. ಪೇಯ್ನ್ ಇಲ್ಲ. ಒಂದಿನ 24 ಅವರ್ಸಿಗೆ ನಾನು ಡಿವೋಷನ್ ತೆಗೆದುಕೊಳ್ತಾ ಇದ್ದೆ. ಎವ್ರಿ ಡೇ ಒಂದಿನ ನಾನು ತೆಗೆದುಕೊಳ್ತಾ ಇದ್ದೆ, ಇಲ್ಲಾದರೆ ಪಾಸ್ಟರ್ ಜೋಸೆಫ್ ಬೆಳಿಗ್ಗೆ ಮತ್ತು ಸಂಜೆ 7 ಗಂಟೆಗೆ, ಅದೇ ರೀತಿ ಬೆಳಿಗ್ಗೆ 9 o'clock ಎವ್ರಿ ಡೇ 24 ಅವರ್ಸ್ ಪ್ರೇಯರಲ್ಲಿ. ಈ ಲಾಕ್ಡೌನ್ ಬಂದ ನಂತರ ನಾವು ಅದನ್ನು ಸ್ಟಾಪ್ ಮಾಡಿದೆವು. ಓಕೆ, ಮುಂದಿನ ದಿನ ಪುನಃ ಕಂಟಿನ್ಯೂ ಮಾಡಲಿಕ್ಕಿದ್ದೇವೆ ನಾವು. ನಾನು ಹೇಳಿದೆ 5 ನಿಮಿಷ ನೀವು ಟಂಗ್ಸಲ್ಲಿ ಮಾತಾಡಿ, ಓನ್ಲಿ 5 minutes. ಹೇಗೆ ಮಾತಾಡಬೇಕಂದ್ರೆ ಎರಿಕಾ ಬಾ 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 ಬಾ, ಚಿಕ್ಕ ಕಕ್ಕ ಕಕ್ಕ, ಚಿಕ್ಕಪ್ಪ ದೊಡ್ಡಪ್ಪ, ಅದು ಅಲ್ಲ. ರೈಟ್? ಮಾತಾಡ್ರಿ ಬೈ ಫೇತಲ್ಲಿ, ಇನ್ಸೈಡ್, ಒಳಗಿಂದ ಮಾತಾಡಿ. ಒಳಗಿಂದ ಮಾತಾಡಿ. ಒಳಗಿಂದ ಮಾತಾಡಿ. ನಾವು ಮಾತಾಡೋದು ಎಲ್ಲರೂ ಒಳಗಿಂದ ಮಾತಾಡು. ರುಕೋಮ ಅಮ್ರೋದ್ ಎಂಬ್ರೋದಲ ಹೊರ ಶಕಬ ಅಮ್ರೋದ್ ಎಲೆ ಕ್ರೀದ್ ಓರಮ ಅಮ್ರೋದ್ ಎಲೆಂಬ್ರೋದಲ ಎ ಕ್ಲಾಶ್ ಉರುಕೋಮ ಮಾತಾಡೋದು ಎಲ್ಲರೂ ಒಳಗಿಂದ ತೀರ್ಮಾನ ಮಾಡಿ ಮಾತಾಡೋದು. ಆ ಟಂಗ್ಸ್ ಹೋದದ್ದು ಸಾಧಾರಣ 5 ನಿಮಿಷದಿಂದ ಅರ್ಧ ಗಂಟೆ ಹೋದದ್ದು ಗೊತ್ತೇ ಆಗಲಿ. ಈಗ ಸಡನ್ಲಿ ಮಾತಾಡುವಾಗ ಜಾಯ್ ರಿಲೀಸ್ ಆಯಿತು. ಒಳಗಿಂದ ಜಾಯ್ ರಿಲೀಸ್ ಆಯಿತು. ಸಡನ್ಲಿ ಇಲ್ಲಿದ್ದ ಪೇನ್ ಜುಪ್ ಅಂತ ಬಿಟ್ಟು ಹೋಯಿತು. ಏನೋ ಒಂದು ಬಾಣ ಬಿಟ್ಟು ಹೋದಾಗಿ. ಆ ದಿವಸದಿಂದ ಆ ಪ್ರಾಬ್ಲಮ್, ಅಪೆಂಡಿಸ್ ಪ್ರಾಬ್ಲಮ್ ಕಂಪ್ಲೀಟ್ ಆಕೆ ಹೀಲ್ ಆದರು. ನಿಮಗೆ ಗೊತ್ತಾ, ನಿಮ್ಮ ಇನ್ನರ್ ಮ್ಯಾನನ್ನು ನೀವು ಬಿಲ್ಡ್ ಮಾಡೋದಿಲ್ಲ ಅಂತ ಹೇಳಿದರೆ ಕೆಲವು ದುರಾತ್ಮಗಳು ಬಂದು ನಿಮ್ಮ ದೇಹದಲ್ಲಿ ಸಿಕ್ನೆಸ್ ಅನ್ನು ಕಾಸ್ ಮಾಡ್ತವೆ. ಸಿಕ್ನೆಸ್ ಈಸ್ ಎ ಸ್ಪಿರಿಟ್. ಈ ಸಿಕ್ನೆಸ್ಗಳ ಹಿಂದೆ ದುರಾತ್ಮಗಳು ಕೆಲಸ ಮಾಡ್ತವೆ, ಗೊತ್ತಾ ನಿಮಗೆ? ಈ ಸಿಕ್ನೆಸ್ಗಳು ನಿಮ್ಮ ದೇಹವನ್ನು ಬಿಟ್ಟು ಓಡಬೇಕಂತ ಹೇಳಿದ್ರೆ ನಿನ್ನ ಇನ್ನರ್ ಮ್ಯಾನ್ ಅನ್ನು ನೀನು ಬಿಲ್ಡ್ ಮಾಡಬೇಕು. ನಿನ್ನ ಇನ್ನರ್ ಮ್ಯಾನ್ ಬಿಲ್ಡ್ ಆದಂತ ಹೇಳಿದ್ರೆ ಅವನು ಔಟ್ವರ್ಡ್ ಮ್ಯಾನ್ನ ಮೇಲೆ ಡಾಮಿನೇಟ್ ಮಾಡುತ್ತಾನೆ. ಆಗ ಯಾರು ನಿಮಗೆ ಪ್ರೇಯರ್ ಮಾಡುವ ಅಗತ್ಯ ಇಲ್ಲ, ಯಾರು ಹೀಲಿಂಗ್ ಪ್ರೇಯರ್ ಮಾಡುವ ಅಗತ್ಯ ಇಲ್ಲ. ನೀವು ಆತ್ಮದಲ್ಲಿ ಎದ್ದಾಗ ನಿಮ್ಮ ದೇಹದಲ್ಲಿ ಮನೆ ಮಾಡಿದ ಎಲರ್ಜಿಗಳು, ಕಾಯಿಲೆಗಳು ಎಲ್ಲ ನಿಮ್ಮ ದೇಹವನ್ನು ಸ್ವಿಂಕ್ ಅಂತ ಬಿಟ್ಟು ಹೋಗ್ತವೆ. ಕೆಲವೊಮ್ಮೆ ನಿಮಗೆ ಪ್ರೇಯರ್ ಮಾಡಲಿಕ್ಕೆ ಆಗುವುದಿಲ್ಲ, ಏನೋ ಕಟ್ಟಿ ಹಾಕಿದ ಹಾಗೆ. ದಟ್ ಮೀನ್ಸ್ ನಿಮ್ಮ ಇನ್ನರ್ ಮ್ಯಾನ್ ಏನಾಗಿದ್ದಾನೆ? ವೀಕ್ ಆಗಿದ್ದಾನೆ. ನಿಮ್ಮ ಒಳಗಿನ ಮನುಷ್ಯನಿಗೆ ದಂಬಿಲ್ಲ ಎದ್ದು ನಿಲ್ಲಕ್ಕೆ, ಅದಕ್ಕೋಸ್ಕರ ಪ್ರೇಯರ್ ಮಾಡಲಿಕ್ಕೆ ಸಾಗುವುದಿಲ್ಲ. ಪ್ರೇಯರ್ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ? ಒಳಗಿನ ಮನುಷ್ಯನಿಗೆ ಎದ್ದು ಪ್ರಜ್ವಲಿಷ್ಟು ಅಂತೂ ದಂಬಿಲ್ಲ.
ಹಲೋ, ಇದ್ದೀರಾ? ಇಲ್ಲಿ ಕೇಳ್ತಾ ಇದ್ದೀರಿ, ನಾನು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೇನಾ? ಕೆಲವೊಮ್ಮೆ ಯಾಕೆ ನೀವು ತೀರ್ಮಾನ ಮಾಡಿ ಅಂತ ಹೇಳುವಂಥದ್ದು ಯಾಕಂತ ಹೇಳಿದ್ರೆ ನಿಮ್ಮ ಬೆನಿಫಿಟಿಗೆ. ರೈಟ್? ತೊಂದರೆ ಇಲ್ಲ. ಪ್ರೈಸ್ ಗಾಡ್. ಓಕೆ, ನಾವು ಒಂದು 10 ನಿಮಿಷದಿಂದ 15 ನಿಮಿಷ ಎಲ್ಲರೂ ಅನ್ಯ ಭಾಷೆಯಲ್ಲಿ ಮಾತಾಡುವ. ಗೆಟ್ ರೆಡಿ. ಯಾವಾಗ ನೀವು ಮಾತಾಡುತ್ತೀರಿ, ಬೆನಿಫಿಟ್ ಯಾರಿಗೆ? ನಮಗೆ. ಹೇಳ್ರಿ, ನಮಗೆ. ನಿಮ್ಮ ದೇಹದಲ್ಲಿರುವ ಎಲ್ಲ ಕಾಯಿಲೆಗಳು, ವ್ಯಾಧಿಗಳು ಎಲ್ಲ ಬಿಟ್ಟು ಹೋಗ್ತದೆ. ನೀವು ಚುರುಕಾಗುತ್ತೀರಿ, ನೀವು ಆರೋಗ್ಯವಂತರಾಗುತ್ತೀರಿ, ಆತ್ಮದಲ್ಲಿ ಏಳುತ್ತೀರಿ, ಆತ್ಮದಲ್ಲಿ ಪ್ರಜ್ವಲಿಸ್ತೀರಿ, ಆತ್ಮದಲ್ಲಿ ಉರಿತೀರಿ. ಓಕೆ, ಗೆಟ್ ರೆಡಿ. ಎಷ್ಟು ಮಂದಿ ರೆಡಿ ಇದ್ದೀರಿ? ಕಮಾನ್ ಕಮಾನ್, ರೆಡಿ? ಯಾರು ಕೂಡ ಸುಮ್ಮನೆ ಇರಬೇಡ್ರಿ, ಮೆಲ್ಲ ಮಾತಾಡಬೇಡ್ರಿ. ಕುಕ್ಕು ನೋ ರೋಕೋಮ ಅಮ್ರೂದೆ ಎಲೆ ಬ್ರೋಷ. ಇನ್ನೊಂದು ಸ್ಕ್ರಿಪ್ಚರ್ ಕೊಡ್ಬೇಕಾ ನಿಮಗೆ? ಒಂದು ಸ್ಕ್ರಿಪ್ಚರ್ ಕೊಡ್ತೇನೆ. ಓಕೆ, ನಾವು ಮಾತಾಡುವ ಮುಂಚೆ ಯೂದ, ಜೂಡ್ 1 chapter 19 and 20 verse. ಓಕೆ, 20ನೇ ವಚನ. ಎಲ್ಲರೂ ಓದಿರಿ, ಎಲ್ಲರೂ ಓದಿರಿ, ಎಲ್ಲರೂ ಓದಿರಿ. ನಿಮಗೆ ಒಂದು ಆಧಾರ ಸ್ಕ್ರಿಪ್ಚರ್ ಇದೆ. ಪ್ರಿಯರೇ, ನೀವಾದರೂ ನಿಮಗೆ ಇರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ, ಓಕೆ, ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಕೀಪ್ ಯೋರ್ ಸೆಲ್ಫ್ ಇನ್ ದ ಲವ್ ಆಫ್ ಗಾಡ್. ನಿಮ್ಮನ್ನು ಕಾಪಾಡುವುದು ಯಾವುದರಿಂದ? ಕಮಾನ್ ಕಮಾನ್, ನಿಮ್ಮನ್ನು ಕಾಪಾಡುವುದು ಯಾವುದರಿಂದ? ದೇವರ ಪ್ರೀತಿಯಲ್ಲಿ ನಿಮ್ಮನ್ನು ಕಾಪಾಡಿಕೊಡ್ರಿ. ಲವ್ ಈಸ್ ಎ ಶೀಲ್ಡ್. ಲವ್ ಈಸ್ ಎ ಶೀಲ್ಡ್, ಕುರಾಣಿ. ನಿಮ್ಮನ್ನು ಕಾಪಾಡಿ. ಒಂದು ಇದಕ್ಕೆ, ಯಾವುದಕ್ಕೆ? ಒಂದು ಗಾಡಿಗೆ ಒಂದು ಗಾರ್ಡ್ ಇರ್ತದೆ. ಯಾವುದಕ್ಕೆ? ಅದರ ಪ್ರೊಟೆಕ್ಷನಿಗೆ. ಅದೇ ರೀತಿ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡ್ರಿ. ನೀವು ಪ್ರೀತಿ ಸ್ವರೂಪಿಯಾದ ದೇವರಿಗೆ ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ನೀವು ಕ್ರಿಸ್ತನಲ್ಲಿ ಹುಟ್ಟಿದ್ದೀರಿ. ನೀವು ಪ್ರೀತಿಯಲ್ಲಿ ಎದ್ದಾಗ ಎಲ್ಲ ನಿಮ್ಮ ದೇಹದಲ್ಲಿ ಆಳುವಂಥ ಬಿಟರ್ನೆಸ್, ಕಹಿ ಭಾವನೆ, ರಿಜೆಕ್ಷನ್ ಎಲ್ಲವನ್ನು ನೀವು ಓಡಿಸ್ತೀರಿ. ನೆಕ್ಸ್ಟ್, ನೀವು ಪ್ರೀತಿಯಲ್ಲಿ ನಡೆದಾಗ ನೀವು ಸ್ವಾತಂತ್ರ್ಯರು ಅಂತ ವಾಕ್ಯ ಹೇಳ್ತದೆ. ನೀವು ಸ್ವಾತಂತ್ರ್ಯರು. ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಲ್ಲಿ ಒಬ್ಬರಿಗೊಬ್ಬರು ಸೇವೆ ಮಾಡ್ರಿ. ಕಮಾನ್ ಹೇಳ್ರಿ, ಸೇವೆ ಮಾಡ್ರಿ. ಹೇಳ್ರಿ, ಸೇವೆ ಮಾಡ್ರಿ. ವಿ ಆರ್ ಸರ್ವಿಂಗ್ ಒನ್ ಎನದರ್. ಕಮಾನ್, ವಿ ಆರ್ ಸರ್ವಿಂಗ್ ಒನ್ ಎನದರ್. ನೀವು ಸಭೆಗೆ ಬರ್ತಾ ಇದ್ದೀರಿ, ನಾವು ಒಬ್ಬರನ್ನೊಬ್ಬರು ಸೇವಿಸುವರಾಗಿದ್ದೇವೆ. ಸಭೆಗೆ ಬಂದ ನಂತರ ಪ್ರತಿಯೊಬ್ಬ ವಿಶ್ವಾಸಿ, ಪ್ರತಿಯೊಂದು ದೇಹದ ಅಂಗ ಒಂದಲ್ಲ ಒಂದು ಏರಿಯಾದಲ್ಲಿ ಅವರು ಫಂಕ್ಷನ್ ಆಗಲೇಬೇಕು. ಯು ಮಸ್ಟ್ ಇನ್ವಾಲ್ವ್ ಇನ್ ದ ಚರ್ಚ್. ನೀವು ಸೇವಿಸುವುದಂತ ಹೇಳಿದರೆ ಒಬ್ಬರೊಬ್ಬರು. ಈಗ ಫಾರ್ ಎಕ್ಸಾಂಪಲ್, ಶನಿವಾರ ದಿವಸ ಬಂದು ಕೆಲವು ಸಹೋದರರು ಬಂದು ಚೇರ್ ಇಡ್ತಾರೆ. ಚೇರ್ ಅವರು ಯಾರಿಗೋಸ್ಕರ ಇಡ್ತಾರೆ? ಅವರಿಗೋಸ್ಕರ ಇಡ್ತಾರಾ? ಪಾಸ್ಟ್ರಿಗೋಸ್ಕರ ಇಡ್ತಾರಾ? ಬೇರೊಬ್ಬರಿಗೋಸ್ಕರ ಇಡ್ತಾರಾ? ಯಾರಿಗೋಸ್ಕರ ಇಡ್ತಾರೆ? ಅವರಿಗೋಸ್ಕರ ಇಡುವುದಿಲ್ಲ, ಪಾಸ್ಟ್ರಿಗೋಸ್ಕರ ಅವರು ಇಡುವುದಿಲ್ಲ. ಅವರು ಇಡುವುದು ಇನ್ನೊಬ್ಬರಿಗೋಸ್ಕರ. ಆ ಎಲ್ಲ ಚೇರಲ್ಲಿ ನೀವು ಕೂತ್ಕೊಳ್ತೀರಾ? ಇಟ್ಟವನು ಕೂತ್ಕೊಳ್ತಾನ? ಇನ್ನೊಬ್ಬರು ಬಂದು ಆರಾಮವಾಗಿ ಕೂತ್ಕೊಂಡು ಆರಾಧನೆ ಮಾಡಿ ಕರ್ತನನ್ನು ಮಹಿಮೆ ಪಡಿಸ್ಲಿ ಅಂತ ಅವನು ಬಂದು ಅವನು ಚೇರ್ ಇಡ್ತಾನೆ. ಅದರ ಅರ್ಥ ಏನ್ ಮಾಡ್ತಾನೆ? ಅವನು ಇನ್ನೊಬ್ಬರನ್ನು ಸೇವಿಸ್ತಾ ಇದ್ದಾನೆ. ಹಲೋ, ಅರ್ಥ ಆಗ್ತಾ ಇದೆಯಾ? ಯು ಆರ್ ಇನ್ವಾಲ್ವ್ ಇನ್ ದ ಮಿನಿಸ್ಟ್ರಿ, ಯು ಆರ್ ಇನ್ವಾಲ್ವ್ ಇನ್ ದ ಬಾಡಿ ಆಫ್ ಕ್ರೈಸ್ಟ್. ಇನ್ನೊಬ್ಬ ಬರ್ತಾನೆ, ಅಲ್ಲಿ ಪಾರ್ಕಿಂಗ್ ಅಲ್ಲಿ ನಿಂತು ನಿಮ್ಮ ಪಾರ್ಕಿಂಗ್ಗೆ ಸರಿಯಾಗಿ ಪಾರ್ಕ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾನೆ. ಯಾಕೆ ನಿಮಗೆ ಪಾರ್ಕ್ ಮಾಡಲಿಕ್ಕೆ ಹೆಲ್ಪ್ ಮಾಡೋದು? ನಿಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಲ್ಲ, ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಅಲ್ಲ. ಮತ್ತೊಬ್ಬರ ಗಾಡಿ ಬಂದದ್ದು ನಿಮ್ಮ ಗಾಡಿ ಸರಿಯಾಗಿ ಪಾರ್ಕ್ ಆಗಿ ನೀವು ಸುಖವಾಗಿ ಒಬ್ಬರಿಗೊಬ್ಬರು ಡಿಕ್ಕಿ ಹೊಡೆಯದೆ ಆರಾಮವಾಗಿ ಮನೆಗೆ ಹೋಗಬೇಕೆಂತ ಅವರು ಪಾರ್ಕಿಂಗ್ ಅಲ್ಲಿ ನಿಂತ್ಕೊಳ್ತಾರೆ, ನಿಮಗೆ ಹೆಲ್ಪ್ ಮಾಡ್ತಾರೆ. ಅವ್ರು ಯಾರಿಗೋಸ್ಕರ ಪಾರ್ಕಿಂಗ್?
ನಿಮ್ಗೆ ಹೆಲ್ಪ್ ಮಾಡ್ತಾರೆ ನಿಮಗೋಸ್ಕರ, ಅವರಿಗೋಸ್ಕರ ಅಲ್ಲ. ಅವರ ಒಂದು ಗಾಡಿಯನ್ನು ಸೈಡಲ್ಲಿ ಇಡ್ಬೋದು. ಕೆಲವರ ಹತ್ರ ಪಾಪ 4 ವೀಲರೇ ಇಲ್ಲ, ಸ್ಟಿಲ್ ದೇ ಆರ್ ಸರ್ವಿಂಗ್ ಯು, ರೈಟ್? ಆ ಶೇರ್ಸ್ಗಳು ಏನು ಮಾಡ್ತಾರೆ? ನಿಮ್ಮನ್ನು ನೋಡ್ತಾರೆ, ನಿಮ್ಮನ್ನು ಕೇರ್ ಮಾಡ್ತಾರೆ. ನಿಮ್ಗೆ ಒಂದು ವೇಳೆ ಸೀಟ್ ಇಲ್ಲ ಅಂತ ಹೇಳಿದ್ರೆ ಸೀಟಲ್ಲಿ ಕುತ್ಕೊಳ್ಳಿಸ್ತಾರೆ. ಒಂದು ವೇಳೆ ನಿಮಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ, ಪ್ರಾಯದವರಿದ್ದಾರೆ, ತೊಂದರೆಯಲ್ಲಿದ್ದಾರೆ, ಅವರಿಗೆ ಹೆಲ್ಪ್ ಮಾಡ್ತಾರೆ. ಯಾರಿಗೋಸ್ಕರ ಮಾಡ್ತಾರೆ ಅವರು? ಇನ್ನೊಬ್ಬರಿಗೋಸ್ಕರ ಮಾಡ್ತಾರೆ. ವೆಲ್ಕಮ್ ಟೀಮ್ ಏನು ಮಾಡ್ತದೆ? ನಿಮ್ಮನ್ನು ಸ್ಮೈಲ್ ಕೊಟ್ಟು ವೆಲ್ಕಮ್ ಮಾಡ್ತಾರೆ. ಇಲ್ಲಾಂದ್ರೆ ಫಸ್ಟ್ ಬರುವವನಿಗೆ ಒಂದು ರೀತಿಯ ಭಯ ಆಗ್ತದೆ, ಇಲ್ಲಿ ಹೋಗುತ್ತಾ ಎಲ್ಲಿ ಕೂತ್ಕೊಳ್ಳೋದು ಏನಂತ ಗೊತ್ತಾಗುವುದಿಲ್ಲ. ಅವರು ವೆಲ್ಕಮ್ ಮಾಡಿ ನಿಮ್ಮನ್ನು ಕೂತ್ಕೊಳ್ಳಿಸ್ತಾರೆ. ಆಗ ನೀವು ಖುಷಿಯಲ್ಲಿ ಕೂತ್ಕೊಳ್ತೀರಿ. ನೆಕ್ಸ್ಟ್ ನಿಮಗೆ ಆಗ್ತದೆ ನಾವಿಲ್ಲಿ ಬರುವ ಅಂತ. ದೇ ಸರ್ವಿಂಗ್ ಯು. ಮೀಡಿಯಾ ಟೀಮ್ ಅಲ್ಲಿ ಹೆಲ್ಪ್ ಮಾಡ್ತಾ ಇದೆ. ಯಾರಿಗೋಸ್ಕರ ಮಾಡ್ತಾ ಇದೆ? ಅನೇಕ ಜನರಿಗೆ ದೇವರ ವಾಕ್ಯ ರೀಚ್ ಆಗಲಿಕ್ಕೆ, ನಿಮಗೆ ಇಲ್ಲಿ ವಾಕ್ಯ ಓದಲಿಕ್ಕೆ, ನಿಮಗೆ ಸಾಂಗ್ಗಳನ್ನು ಹಾಡುವಾಗ ಲಿರಿಕ್ಸ್ ಹಾಕಲಿಕ್ಕೆ ಅವರು ನಿಮಗೆ ಹೆಲ್ಪ್ ಮಾಡುವವರು. ಕ್ಯಾಮರಾದಲ್ಲಿ ನಿಂತ್ಕೊಂಡು ನೆಕ್ಸ್ಟ್ ಕ್ಯಾಪ್ಚರ್ ಮಾಡಿಕೊಂಡು ಅನೇಕರಿಗೆ ರೀಚ್ ಆಗಲಿಕ್ಕೆ ದೇ ಆರ್ ಸರ್ವಿಂಗ್ ಅದರ್. ಸೌಂಡ್ ಟೀಮ್ನವರು ಏನು ಮಾಡ್ತಾ ಇದ್ದಾರೆ? ದೇ ಆರ್ ಸರ್ವಿಂಗ್ ಅದರ್ಸ್. ಯಾಕೆ? ನಿಮಗೆ ಮೆಸೇಜ್ ಕರೆಕ್ಟಾಗಿ ಕೇಳಬೇಕು, ಕೇಳಿಕೊಂಡು ನಿಮ್ಮ ಹೃದಯದ ಒಳಗೆ ಪ್ರವೇಶಿಸಬೇಕು. ಅಲ್ಲಿ ಅವರು ಎಕ್ಕೋ ಬರುವಾಗ ಏನು ಬರುವಾಗ ಅವರು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಿಮಗೆ ಸರಿಯಾಗಿ ಕೇಳಬೇಕು. ಯಾರಿಗೋಸ್ಕರ ಸೇವೆ ಮಾಡ್ತಾ ಇದ್ದಾರೆ ಅವರು? ಹೇಳ್ರಿ, ನಮಗೋಸ್ಕರ ಮಾಡ್ತಾ ಇದ್ದಾರೆ. ಹೇಳ್ರಿ, ನಿಮಗೋಸ್ಕರ ಮಾಡ್ತಾ ಇದ್ದಾರೆ. ಸಿ, ದಟ್ ಮೀನ್ಸ್ ದೇ ಇನ್ವಾಲ್ವಿಂಗ್ ಇನ್ ದ ಚರ್ಚ್. ಅದಕ್ಕೆ ಬಾಬು ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಭಾವವಾಗಿ ಉಪಯೋಗಿಸದೆ ಪ್ರೀತಿಯಲ್ಲಿ ಒಬ್ಬರನ್ನೊಬ್ಬರು ಸೇವಿಸಿರಿ. ಇದೆಯಾ ಬೈಬಲಲ್ಲಿ? ಓದಿರಿ. 5ನೇ ಅಧ್ಯಾಯ 13ನೇ ವಚನ. ರೀಡ್ ಫಾರ್ ಮೀ. ಗಲಾತ್ಯರಿಗೆ ಬರೆದ ಪತ್ರಿಕೆ, ಗಲೇಷಿಯನ್ 5:13. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು. ಸ್ವಾತಂತ್ರ್ಯ, ರೈಟ್? ಇವತ್ತು ಸ್ವಾತಂತ್ರ್ಯ ದಿನ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಬ್ರಿಟಿಷರ ಗುಲಾಮತನದಿಂದ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಕ್ರಿಸ್ತನಲ್ಲಿ ಪಾಪ ಮತ್ತು ಸೈತಾನ ಅಧಿಕಾರದಿಂದ. ನಾವು ಸ್ವಾತಂತ್ರ್ಯರಾಗಿದ್ದೇವೆ. ಓಕೆ, ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡ್ರಿ. ಶರೀರಾಧೀನ ಸ್ವಭಾವ ಏನು? ಸ್ವಾರ್ಥ, ಹಗೆತನ, ಹೊಟ್ಟೆ ಕಿಚ್ಚು, ಸಿಟ್ಟು. ದಟ್ ಮೀನ್ಸ್ ಯು ಆರ್ ಡೊಮಿನೇಟಿಂಗ್ ಸಂಬಡಿ, ಯು ಆರ್ ರೂಲಿಂಗ್ ಓವರ್ ಸಂಬಡಿ. ಪ್ರೈಡ್, ನನಗಿಂತ ಪೊಸಿಷನ್ ಕೊಡೋದು ನಾನು ಬರೋದಿಲ್ಲ, ನನಗಿಂತ ಸ್ಥಾನ ಕೊಡೋದು ನಾನು ಬರೋದಿಲ್ಲ. ಫಾಸ್ಟ್ ನಿಮಗೆ ಏನು ಕೊಡ್ತಾರೆ ಅದನ್ನು ಬಹಳ ನಂಬಿಕೆಸ್ತೇಲಿ ಮಾಡ್ರಿ. ನೀವು ಅಲ್ಲಿ ನಂಬಿಕಸ್ಥರಾದರೆ ನೆಕ್ಸ್ಟ್ ನೀವು ದೇವರು ನಿಮಗೆ ದೊಡ್ಡ ಸಂಗತಿಯ ಜವಾಬ್ದಾರಿ ಕೊಡುತ್ತಾರೆ. ಕಳೆದ ವರ್ಷ ನಾವು ಕಾಯರ್ ಟೀಮನ್ನು ಸೆಲೆಕ್ಟ್ ಮಾಡ್ತೇವೆ. ಕಾಯರ್ ಟೀಮನ್ನು ಸೆಲೆಕ್ಟ್ ಮಾಡುವಾಗ ಸೆಪ್ಟೆಂಬರಲ್ಲಿ ಸೆಲೆಕ್ಟ್ ಆದಾಗ, ಒಂದು ವೇಳೆ ಅವರು ನವೆಂಬರಲ್ಲಿ ಸೆಲೆಕ್ಟ್ ಆಗ್ತಾರೆ, ಇಲ್ಲಾದರೆ 25ಗೆ ಇಲ್ಲ ಅಂತ ಹೇಳ್ತಿರುವಾಗ ಅವರಿಗೆ ಕೊಟ್ಟ ಜವಾಬ್ದಾರಿ ಎಷ್ಟು? 2000 ಜನವರಿಯಿಂದ ಡಿಸೆಂಬರ್ವರೆಗೆ. ನೆಕ್ಸ್ಟ್ ಇಯರ್ ಇಲ್ಲ ಅಂತ ಹೇಳಿಕೊಂಡು ನವೆಂಬರ್ನಿಂದಲೇ ಕೆಲವರು ಕಟಪ್. ನಿಮಗೆ ಕೊಟ್ಟ ಜವಾಬ್ದಾರಿ ಎಷ್ಟು? ಜನವರಿಯಿಂದ ಡಿಸೆಂಬರ್. ನೀವು ಡಿಸೆಂಬರ್ ಕಂಪ್ಲೀಟ್ ಮಾಡಬೇಕು. ಗಾಡ್ ಈಸ್ ವಾಚಿಂಗ್ ಯುವರ್ ಫೇತ್ಫುಲ್ನೆಸ್. ಗಾಡ್ ಈಸ್ ವಾಚಿಂಗ್ ಯುವರ್ ಫೇತ್ಫುಲ್ನೆಸ್. ನನಗೆ 25th ಇಲ್ಲ ಅಂತ ಹೇಳಿಕೊಂಡು ನವೆಂಬರಲ್ಲೇ ಕಟಪ್. ಅದರಲ್ಲಿ ಕೂಡ ನಾನು ಒಬ್ಸರ್ವ್ ಮಾಡ್ತಾ ಇದ್ದೆ, ಎಲ್ಲರನ್ನು ಒಬ್ಸರ್ವ್ ಮಾಡ್ತೇನೆ. ಆದರೆ ಆ ಸಹೋದರಿ ಒಲ್ಲಿದ್ದಾಳೆ ನೋಡಿ, ವಿದ್ಯಾ, ಆಕೆ ಡಿಸೆಂಬರ್ ಕಂಪ್ಲೀಟ್ ಮಾಡಿದ್ರು. ಅವಳಿಗೊಂದು ಚಪ್ಪಾಳೆ ತಟ್ಟಿ. ಎಸ್ ಸಿಸ್ಟರ್ ರಶ್ಮಿ, ನಾನು ನೋಡ್ತಾ ಇದ್ದೆ. ಎವ್ರಿ ಡೇ ನಾನು ವಾಚ್ ಮಾಡ್ತಾ ಇದ್ದೇನೆ. ಒಬ್ಬೊಬ್ಬರನ್ನು ಸೂಕ್ಷ್ಮವಾಗಿ ನಾನು ವಾಚ್ ಮಾಡ್ತಾ ಇರ್ತೇನೆ.
ಆ ಸಿಸ್ಟರ್ ಸೋನಿ ಕೂಡ ಫೇತ್ಫುಲ್ ಆಗಿದ್ರು. ಯಾಕೆ? ನಿಮ್ಮನ್ನು ಕೆಳಗೆ ಹಾಕಲಿಕ್ಕೆ ಹೇಳುವುದಲ್ಲ. ಗಾಡ್ ಈಸ್ ವಾಚಿಂಗ್ ಯುವರ್ ಫೇತ್ಫುಲ್ನೆಸ್. ಯು ಆರ್ ಕಮಿಂಗ್ ಟು ದ ಚರ್ಚ್ ಟು ಸರ್ವಿಂಗ್ ಗಾಡ್, ಸರ್ವಿಂಗ್ ಒನ್ ಅನದರ್, ನಾಟ್ ಟು ಪೊಸಿಷನ್. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡ್ತಾನೆ, ತನ್ನನ್ನು ತಗ್ಗಿಸಿಕೊಳ್ಳುವ ಪ್ರತಿಯೊಬ್ಬನು ಹೆಚ್ಚಿಸಲ್ಪಡ್ತಾನೆ. ದೇವರಿಂದ ಹೊರತು ಮನುಷ್ಯರಿಗೆ ಏನೂ ಸಿಗುವುದೇ ಇಲ್ಲ. ದೇವರಿಂದ ಹೊರತು ಮನುಷ್ಯನಿಗೆ ಏನು ಸಿಗುವುದಿಲ್ಲ. ಬಟ್ ಆಲ್ವೇಸ್ ವಿಲ್ಲಿಂಗ್. ನಮಗೆ ಏನು ಕೊಡ್ತಾರೆ, ಜವಾಬ್ದಾರಿ ಕೊಡ್ತಾರೆ, ಐ ಆಮ್ ರೆಡಿ ಟು ಡೂ, ರೆಡಿ ಟು ಡೂ. ಅದಕ್ಕೆ ಹೇಳುವಂಥದ್ದು ಮಾತು ಕೇಳುವಂಥದ್ದು ಅಂತ. ಪ್ರೈಸ್ ಗಾಡ್. ನಿಮ್ಮ ಹೃದಯವನ್ನು ದೇವರು ವಾಚ್ ಮಾಡ್ತಾನೆ, ಬೇರೆ ಯಾರು ವಾಚ್ ಮಾಡೋದಿಲ್ಲ. ಯಾರು ವಾಚ್ ಮಾಡ್ತಾನೆ? ದೇವರು ವಾಚ್ ಮಾಡ್ತಾನೆ. ನೀವು ಪ್ರೀತಿಯಲ್ಲಿ ನಡೀತೀರಿ ಯಾವಾಗ ಅಂತ ಹೇಳಿದ್ರೆ, ನಿಮ್ಮ ಆತ್ಮಿಕ ಮೆಚೂರಿಟಿಯಲ್ಲಿ ನಡೆದಾಗ. ಸ್ಪಿರಿಚುವಲ್ ಗ್ರೋತ್ ಬ್ರಿಂಗ್ಸ್ ಮೆಚೂರಿಟಿ. ಅದಕ್ಕೆ ಸಹೋದರಿ, ನೀವು ಸ್ವತಂತ್ರರಾಗಿರಬೇಕು. ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾದಿನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡ್ರಿ. ನೆಕ್ಸ್ಟ್, ನಿನ್ನ ನೆರೆಯವನು ನಿನ್ನಂತೆ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. ನೆಕ್ಸ್ಟ್, ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವರಾದರೆ, ಒಬ್ಬರಿಂದೊಬ್ಬರು ನಾಶವಾದರೆ ಯಾರು ನಿಮ್ಮ ನಾಶ ಮಾಡುವುದಿಲ್ಲ. ಒಬ್ಬರಿಂದೊಬ್ಬರೇ ನೀವು ನಾಶ ಆಗ್ತೀರಿ. ಯಾಕೆ? ಒಬ್ಬರಿಂದೊಬ್ಬರು ಜಗಳ ಮಾಡುವಂಥದ್ದು, ಒಬ್ಬರಿಂದೊಬ್ಬರು ಸ್ಥಾನ ಹುಡುಕುವಂಥದ್ದು, ಅದು ಏನಂತೇಳಿ ದಟ್ ಇಸ್ ದ ಫ್ಲೆಶ್. ನೀವು ಆತ್ಮದಲ್ಲಿ ನಡೆದರೆ ನೀವು ಸಭೆಗೆ ಬರುತ್ತೀರಿ, ದೇವರಿಗೋಸ್ಕರ ಬರುತ್ತೀರಿ. ದೇವರು ಯಾರನ್ನು ಹಾನರ್ ಮಾಡಲಿಕ್ಕೆ ಹೇಳಿದಾನೋ ಹಾನರ್ ಮಾಡ್ತೀನಿ. ನೀವು ಸೆಲ್ ಗ್ರೂಪಿಗೆ ಹೋಗುವಾಗ ಸೆಲ್ ಗ್ರೂಪ್ ಲೀಡರಿಗೆ ನೀವು ಹಾನರ್ ಮಾಡ್ತೀರಿ. ಪ್ರೈಸ್ ಅಂಡ್ ವರ್ಷಿಪ್ ಟೀಮಲ್ಲಿದ್ದರೆ ಆ ಪ್ರೈಸ್ ಅಂಡ್ ವರ್ಷಿಪ್ ಲೀಡರ್ ಯಾರಿದ್ದಾನೆ ಅವನನ್ನು ಹಾನರ್ ಮಾಡ್ತೀರಿ. ನೀವು ಮೀಡಿಯಾ ಟೀಮಲ್ಲಿದ್ದಾರೆ, ಆ ಮೀಡಿಯಾ ಟೀಮ್ನ ಯಾರು ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡಿದ್ದಾರೆ ಅವ್ರನ್ನ ಹಾನರ್ ಮಾಡ್ತೀರಿ. ನೀವು ಸೌಂಡ್ ಟೀಮಲ್ಲಿದ್ದರೆ ನೀವು ಸೌಂಡ್ ಟೀಮಿನ ಜವಾಬ್ದಾರಿಯನ್ನು ಲೀಡರ್ ಇದ್ದಾರೆ ಅವ್ರನ್ನ ಹಾನರ್ ಮಾಡುತ್ತೀರಿ. ನೀವು ಆಶೇರ್ ಟೀಮಲ್ಲಿದ್ದಾರೆ, ಆಶೇರ್ ಟೀಮಿಗೆ ಒಂದು ಲೀಡರ್ ಇದ್ದಾರೆ, ಅವರಿಗೆ ನೀವು ಹಾನರ್ ಮಾಡುತ್ತೀರಿ. ನೀವು ಕಿಚನ್ ಅಲ್ಲಿ ಇದ್ದರೆ ಕಿಚನ್ ನಲ್ಲಿ ಇರುವ ಲೀಡರ್ಶಿಪ್ಗೆ ನೀವು ಹಾನರ್ ಮಾಡುತ್ತೀರಿ. ನೀವು ಪಾರ್ಕಿಂಗ್ ಟೀಮ್ ಅಲ್ಲಿ ಇದ್ದರೆ ಪಾರ್ಕಿಂಗ್ ಟೀಮ್ ಅಲ್ಲಿ ಯಾರಿಗೂ ಲೀಡರ್ಶಿಪ್ ಕೊಟ್ಟಿದ್ದಾರೆ ಅವನು ಹಾನರ್ ಮಾಡುತ್ತೀರಿ. ಮೇಂಟೆನೆನ್ಸ್ ಟೀಮ್ ಅಲ್ಲಿದ್ದರೆ ಮೇಂಟೆನೆನ್ಸ್ ಟೀಮ್ನ ಲೀಡರಿಗೆ ನೀವು ಹಾನರ್ ಮಾಡ್ತೀರಿ. ಇವರೆಲ್ಲ ಹಾನರ್ ಮಾಡೋದು ಯು ಹಾನರಿಂಗ್ ಗಾಡ್. ಕಮಲ್ ಡಿ ಹಾನರಿಂಗ್ ಗಾಡ್. ದೇವರು ನಿಮ್ಮ ಹೃದಯವನ್ನು ನೋಡುತ್ತಾನೆ. ದೇವರು ನಿಮ್ಮನ್ನು ಸುಮ್ಮನೆ ಅಡವಿಯಲ್ಲಿ ಇಡ್ಲಿಕ್ಕೆ ಬಿಡುವುದಿಲ್ಲ. ದೇವರು ನಿಮ್ಮನ್ನು ಅಡವಿಯಿಂದ ತೆಗೆದು ದೇವರು ಹೊರಗೆ ತರುತ್ತಾನೆ. ನೀವು ಏನು ಸೀಕ್ರೆಟ್ ಆಗಿ ಮಾಡುತ್ತೀರಿ, ದೇವರು ನಿಮಗೆ ಓಪನ್ ರಿವಾರ್ಡ್ ಕೊಡುತ್ತಾನೆ. ಉದ್ಧಾರವು ಪೂರ್ವ ಪಶ್ಚಿಮ ದಕ್ಷಿಣೆಯಿಂದ ಬರುವಂಥದ್ದಲ್ಲ, ಉದ್ಧಾರವು ದೇವರಿಂದ ಬರುವಂಥದ್ದಾಗಿದೆ. ನಿನ್ನ ಹತ್ರ ಎಷ್ಟೇ ತಲಾಂತುಗಳಿರ್ಬೋದು, ಗಿಫ್ಟ್ಗಳಿರ್ಬೋದು, ಎಜುಕೇಶನ್ ಇರ್ಬೋದು, ಜ್ಞಾನ ಇರ್ಬೋದು, ಬಟ್ ನೀನು ಆತ್ಮಿಕವಾಗಿ ಪ್ರಮೋಟ್ ಆಗಬೇಕಂತ ಹೇಳಿದ್ರೆ ದೇವರು ನಿನ್ನನ್ನು ಪ್ರಮೋಟ್ ಮಾಡಬೇಕು. ಹಲೋ, ಇದ್ದೀರಾ ಇಲ್ಲಿರಿ? ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಕಮಾನ್. ಖುಷಿ ಆಗ್ತಾ ಇದೆಯಾ? ನೋವಾಗ್ತಾ ಇದೆಯಾ? ಕರೆಕ್ಷನ್ ಬರ್ತಾ ಇದೆಯಾ? ಕ್ಲೀನ್ ಆಗ್ತಾ ಇದೆಯಾ? ಯಾರು ಕೆಳಗೆ ಹಾಕ್ಲಿಕ್ಕೆ ಮಾತಾಡುವುದಿಲ್ಲ. ನಿಮ್ಗೆ ಖಾಲಿ ಕನ್ನಡಿ ತೋರಿಸ್ತಾ ಇದ್ದೇನೆ ಹೇಗೆ ಜೀವಿಸ್ತಾ ಇದ್ದೀನಿ ಅಂತ. ಅದರ ಅರ್ಥ ನಿಮ್ಮ ಹತ್ರ ಮಿಸ್ಟೇಕ್ ಆಯಿತು, ತಪ್ಪಾಯಿತು ಅಂತ ನಿಮ್ಮ ಹತ್ರ ಕಂಡೇಮ್ ಮಾಡಲಿಕ್ಕೆ ನಾನು ಇಲ್ಲ ಇಲ್ಲಿ. ಹಲ್ಲೆಲೂಯಾ. ಎಲ್ಲರೂ ಮಿಸ್ಟೇಕ್ ಮಾಡಿ ಕಲಿತಾರೆ. ನಾನು ಕೂಡ ಮಿಸ್ಟೇಕ್ಗಳು ಮಾಡಿದ್ದೇನೆ, ಅಜ್ಞಾನದಿಂದ ಮಿಸ್ಟೇಕ್ಗಳು ಮಾಡಿದ್ದೇನೆ. ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ಬಾಲಕನಾಗಿದ್ದಾಗ ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದೆ, ಬಾಲಕನಾಗೆ ಮಾತಾಡಿದೆ, ಈಗ ಮೆಚೂರ್ ಆಗಿದ್ದೇನೆ, ಹಿಂದಿನವುಗಳು ಬಿಟ್ಟಿದ್ದೇನೆ. ಮಿಸ್ಟೇಕ್ ಯಾರು ಮಾಡಲಿಲ್ಲ, ಎಲ್ಲರೂ ಮಾಡಿದ್ದಾರೆ. ನಾವು ಕೂಡ ಮಾಡಿದ್ದೇವೆ, ಪ್ರಾರಂಭದಲ್ಲಿ ನಾವು ಮಾಡಿದ್ದೇವೆ. ಮಿಸ್ಟೇಕ್ ನಾವು ಮಾಡಿದ್ದೇವೆ. ಮಿಸ್ಟೇಕ್ ಆಯ್ತು ಅಂತ ಹೇಳಿಕೊಂಡು ಅಲ್ಲೇ ನಿಲ್ಲಿಲ್ಲ. ಮಿಸ್ಟೇಕ್ ಅನ್ನು ಹೊರಗೆ ಹಾಕಿ ಪುನಃ ನಾವು ಕೂತ್ಕೊಂಡು ದೇವರ ಸನ್ನಿಧಾನದಲ್ಲಿ ಬೆಳೆದಿದ್ದೇವೆ. ಮಿಸ್ಟೇಕ್ ಆಯ್ತು ಅಂತ ಹೇಳಿಕೊಂಡು ಕಂಡೆಮ್ ಮಾಡಬೇಕಾಗಿಲ್ಲ. ಒಬ್ಬನ ಮಿಸ್ಟೇಕ್ ಆಯ್ತು ಅಂತ ಹೇಳಿಕೊಂಡು ಇನ್ನೊಬ್ಬರನ್ನು ತೀರ್ಪು ಮಾಡಲಿಕ್ಕೆ ಆಗುದಿಲ್ಲ, ಇನ್ನೊಬ್ಬರನ್ನು ದೂಷಿಸಲಿಕ್ಕೆ ಆಗುದಿಲ್ಲ. ಮಿಸ್ಟೇಕ್ ಆಯ್ತು ಅಂತ ಹೇಳಿಕೊಂಡು ಅವನ ಮೇಲೆ ಕಣ್ಣು ನೋಡ್ಲಿಕ್ಕೆ ಆಗುದಿಲ್ಲ. ಒಬ್ಬನಿಗೆ ಕರೆಕ್ಷನ್ ಬರ್ತಾ ಆದರೆ ಆ ಕರೆಕ್ಷನ್ ನನಗೆ ತೆಗೆದುಕೊಳ್ಬೇಕು, ಪರ್ಸನಲ್ ಆಗಿ ತೆಗೆದುಕೊಳ್ಬೇಕು. ಅವನು ನೋಡುವುದಲ್ಲ.
ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವರಾದರೆ ಒಬ್ಬರಿಂದೊಬ್ಬರು ನಾಶವಾಗುವುದು. ಇಟ್ಸ್ ನಾಟ್ ಎ ಫ್ರೀ. ಇವತ್ತು ಯೇಸು ಸ್ವಾಮಿ ನಮಗೆ ಏನು ಕೊಟ್ಟಿದ್ದಾನೆ? ಕ್ರಿಸ್ತನಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಕ್ರಿಸ್ತನಲ್ಲಿ ನೀವು ಸ್ವಾತಂತ್ರ್ಯವನ್ನು ಹೊಂದಿದ್ದೀರಿ. ಆ ಸ್ವಾತಂತ್ರ್ಯದಲ್ಲಿ ದೃಢವಾಗಿ ನಿಲ್ಲಿರಿ. ದಾಸತ್ವದ ನೊಗಕ್ಕೆ ನೀವು ಹೋಗಬೇಡ್ರಿ. ನಾನು ನಿಮಗೆ ಸ್ವಾತಂತ್ರ್ಯವನ್ನು ಪ್ರೀಚ್ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ದೇವರು ಏನು ಹೇಳಿದ್ದಾನೆ ಅದನ್ನು ನೀವು ಮಾಡುವಂಥದ್ದು ಸ್ವಾತಂತ್ರ್ಯ. ದೇವರು ಹೇಳಿದ್ದಾನೆ ನಿಮ್ಮ ಸಭಾ ನಾಯಕರಿಗೆ ಹಾನರ್ ಮಾಡುವುದು ನಿಮ್ಮ ಸ್ವಾತಂತ್ರ್ಯ. ರೆಬೆಲಿಯನ್ ಆಗುವುದು ಗುಲಾಮತನ. ದಾಸತ್ವ ನಿಮ್ಮ ತಂದೆ ತಾಯಿಗಳಿಗೆ ಕೊಡುವಂಥದ್ದನ್ನು ತಂದೆ ತಾಯಿಗಳಿಗೆ ಹಾನರ್ ಮಾಡು ಹೇಳಿದ್ದು ದೇವರು. ನಿಮ್ಮ ತಂದೆ ತಾಯಿಗಳಿಗೆ ನೀವು ಹಾನರ್ ಮಾಡ್ತಾ ಇದ್ದೀರಿ, ನೀವು ಸ್ವಾತಂತ್ರ್ಯರಾಗಿ ಜೀವಿಸ್ತೀರಿ. ಇಲ್ಲ, ನಾನು ತಂದೆ ತಾಯಿಗಳು ಹಾನರ್ ಮಾಡೋದಿಲ್ಲ, ದೇವರಿಗೆ ಹಾನರ್ ಮಾಡ್ತೇನೆ ಅಂತ ಹೇಳಿದ್ರೆ ನೀವು ಗುಲಾಮತನದಲ್ಲಿದ್ದೀರಿ. ಅರ್ಥ ಆಗ್ತಾ ಇದೆಯಾ? ಹಲೋ. ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರಿ, ನಿಮ್ಮ ಬಾಸಿಗೆ ಹಾನರ್ ಮಾಡು ಅಂತ ಹೇಳಿದ್ದು ದೇವರು. ನೀವು ಹಾನರ್ ಮಾಡ್ತಾ ಇದ್ದೀರಿ, ನೀವು ಸ್ವಾತಂತ್ರ್ಯದಲ್ಲಿದ್ದೀರಿ. ಹಲೋ. ಮಕ್ಕಳು ನಿಮಗೆ ಕೊಟ್ಟಂತ ಟೀಚರ್ ಮತ್ತು ಪ್ರಿನ್ಸಿಪಲ್ಗಳಿಗೆ ನೀವು ಹಾನರ್ ಮಾಡ್ತಾ ಇದ್ದೀರಿ. ತಂದೆ ತಾಯಿಗಳು ಸೇರಿ ಟೀಚರ್ ಮತ್ತು ಪ್ರಿನ್ಸಿಪಲ್ನ ವಿರುದ್ಧವಾಗಿ ಏನೇನೋ ಮಾತಾಡೋದಲ್ಲ. ರೈಟ್? ಸ್ಕೂಲಿಗೆ ಕಳಿಸುವಾಗ ಏನೇನೋ ಮಾತಾಡೋದಲ್ಲ. ನಿಮಗೆ ಏನಾದರೂ ಪ್ರಾಬ್ಲಮ್ ಇದೆ ಮಕ್ಕಳ ಹತ್ರ ಹೇಳಿ, ನೇರವಾಗಿ ಪ್ರಿನ್ಸಿಪಾಲ್ ಹತ್ರ ಟೀಚರ್ ಹತ್ರ ಮಾತಾಡಿ. ನೇರವಾಗಿ ಮಾತಾಡಿ. ಮಕ್ಕಳಿಗೆ ಯಾವಾಗಲೂ ಪ್ರಿನ್ಸಿಪಲ್ ಮತ್ತು ಟೀಚರ್ಗಳಿಗೆ ಹಾನರ್ ಮಾಡಲಿಕ್ಕೆ ಕಲಿಸಿ. ಒಂದು ವೇಳೆ ಅವರ ಮಿಸ್ಟೇಕ್ ಇದ್ದರೆ ಹೋಗಿ ನೇರವಾಗಿ ಮಾತಾಡಿ. ಮಕ್ಕಳಿಗೆ ಯಾವಾಗಲೂ ಟೀಚರ್ ಮತ್ತು ಪ್ರಿನ್ಸಿಪಲ್ಗಳ ವಿಷಯದಲ್ಲಿ ಗೌರವ ಇರಲಿ. ಗೌರವ ಇರಲಿ. ಒಂದು ವೇಳೆ ಅವರಿಗೆ ಗೌರವ ಕೊಡುವುದಿಲ್ಲ ಅಂತ ಹೇಳಿದರೆ ಅವರು ಹೇಳಿದ್ದು ಇವರು ಕಲಿಯುವುದಿಲ್ಲ, ಇವರ ಮನಸ್ಸಿಗೆ ಒಂದು ಕೂಡ ನುಗ್ಗುವುದಿಲ್ಲ. ಮಕ್ಕಳಿಗೆ ಗೊತ್ತಾ? ಟೈಮ್ ಆಯಿತು. ರೈಟ್? ಮಕ್ಕಳು ಕೂಗುವುದಂದ್ರೆ ಮಾತಾಡೋದು. ನಾವು ಹೋಗುವ ನನಗೆ ಹಸಿವು ಆಗ್ತಾ ಇದೆ. ರೈಟ್? ಅದರ ನೋವಿನಿಂದ ಕೂಗುವುದಲ್ಲ, ಅವರು ಹೇಳುವುದು ತಾಯಿಗೆ ಅರ್ಥ ಆಗ್ತದೆ. ರೈಟ್? ಅವರ ಲ್ಯಾಂಗ್ವೇಜ್. ಅದಕ್ಕೆ ಆಯಿತು ಟೈಮ್, ಸುಮಾರು 2-3 ಗಂಟೆ ಆಯಿತು, ಹಾಲು ಬೇಕಲ್ವ? ಓಕೆ. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವರಾದರೆ ಒಬ್ಬರಿಂದ ಒಬ್ಬರು ನಾಶವಾದಿರಿ. ಎಚ್ಚರಿಕೆ. ನೆಕ್ಸ್ಟ್ ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಎಷ್ಟು ಮಾತ್ರಕ್ಕೂ ನೆರವೇರಿಸ್ತೀವಿ. ಶರೀರ ಭಾವ ಹೇಳ್ರಿ. ಶರೀರ ಭಾವ ಏನು? ಅಲ್ಲಿ ಬರೆಯಲ್ಪಟ್ಟಿದೆ, ಓದಿರಿ 19ನೇ ವಚನ. ಯಾಕಂದರೆ ಶರೀರ ಭಾವ ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನ ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲು ಇಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ನೆಕ್ಸ್ಟ್, ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವರಾದರೆ ನೇಮನಿಷ್ಠೆಗಳಿಗೆ ಅಧೀನರಲ್ಲ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು. ನೆಕ್ಸ್ಟ್, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ. ಇಂಥವುಗಳೇ. ಕುಡಿಕತನ ಕೂಡ, ದುಂದೌತಣ ಹೊಟ್ಟೆ ಬಾಕತನ, ಕಕ್ಷಭೇದ ಅಂದರೆ ಪಕ್ಷಭೇದ, ಭಿನ್ನಮತ, ಮತ್ಸರ. ರೈಟ್? ಇವೆಲ್ಲವುಗಳು ಶರೀರ. ಇದೆಲ್ಲ ಆತ್ಮದಲ್ಲಿಲ್ಲ. ನಿಮ್ಮ ಆತ್ಮದಲ್ಲಿ ಏನಿದೆ ಓದಿರಿ. ನಿಮ್ಮ ಆತ್ಮದಲ್ಲಿ ಏನಿದೆ ಓದಿ. ನೀವು ಬಾರ್ನ್ ಅಗೇನ್ ಆದ ಹ್ಯೂಮನ್ ಸ್ಪಿರಿಟ್ ಅಲ್ಲಿ ಏನಿದೆ ಓದಿ ಎಲ್ಲರೂ. 21ನೇ ವಚನ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ನೆಕ್ಸ್ಟ್ 22ನೇ ವಚನ. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ, ಬಟ್ ದ ಫ್ರೂಟ್ ಆಫ್ ದ ಸ್ಪಿರಿಟ್ ಇಸ್ ಲವ್. ಹೇಳಿ, ಫ್ರೂಟ್ ಆಫ್ ದ ಸ್ಪಿರಿಟ್ ಇಸ್ ಲವ್. ಇಲ್ಲಿ ಕೇಳಿ, ಇಲ್ಲಿ ಯಾವ ಸ್ಪಿರಿಟ್ ಇದು?
ಹಲೋ, ಯಾವ ಸ್ಪಿರಿಟ್ ಇದ್ದು? ಮಾತಾಡಿ. ಆತ್ಮ ಅಂತ ಹೇಳಿದರೆ, ಇಲ್ಲಿ ಕೇಳ್ರಿ, ಆತ್ಮ ಅಂತ ಹೇಳಿದರೆ ಗ್ರೀಕಿನಲ್ಲಿ ಅದಕ್ಕೆ ನ್ಯೂಮಾ ಅಂತ ಕರೀತಾರೆ. ಅದು ಮನುಷ್ಯನ ಆತ್ಮ ಆಗಲಿ, ದೇವರ ಆತ್ಮ ಆಗಲಿ, ದೇವದೂತರ ಆತ್ಮ ಆಗಲಿ, ಆತ್ಮಕ್ಕೆ ನ್ಯೂಮಾ ಅಂತ ಕರೀತಾರೆ. ಇಲ್ಲಿ ಕಿಂಗ್ ಜೇಮ್ಸ್ ವರ್ಷನ್ ಅಲ್ಲಿ ಏನು ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ, ಹ್ಯೂಮನ್ ಸ್ಪಿರಿಟ್ಗೆ ಸ್ಮಾಲ್ ಎಸ್ ಹಾಕಲ್ಪಟ್ಟಿದೆ, ಹೋಲಿ ಸ್ಪಿರಿಟ್ಗೆ ಕ್ಯಾಪಿಟಲ್ ಲೆಟರ್ ದೊಡ್ಡ ಎಸ್. ಅದರಿಂದ ನಾವು ಅನಿಸ್ತೇವೆ ಅದು ಹೋಲಿ ಸ್ಪಿರಿಟ್ ಅಂತ. ಯೇಸು ಸ್ವಾಮಿ ಹೇಳಿದ, ಇಲ್ಲಿ ಕೇಳಿ, ನಾನು ದ್ರಾಕ್ಷ ಬಳ್ಳಿ, ನೀವೇನಾಗಿದ್ದೀರಿ? ಕೊಂಬೆಗಳು. ಫಲ ಕೊಡುವುದು ಬಳ್ಳಿಯ ಕೊಂಬೆಯ? ನನ್ನಲ್ಲಿದ್ದು ಫಲ ಕೊಡದ ಕೊಂಬೆ, ನನ್ನಲ್ಲಿದ್ದು ಫಲ ಕೊಡುವ ಕೊಂಬೆ, ನನ್ನಲ್ಲಿದ್ದು ಹೆಚ್ಚು ಫಲ ಕೊಡುವ ಕೊಂಬೆ, ನನ್ನಲ್ಲಿದ್ದು ಬಹಳ ಫಲ ಕೊಡುವ ಕೊಂಬೆ. ಹಾಗಾದರೆ ಫಲ ಕೊಡುವುದು ಯಾರು? ಕೊಂಬೆ. ಹಾಗಾದರೆ ಫ್ರೂಟ್ ಇರುವಂಥದ್ದು ನಿಮ್ಮ ಹ್ಯೂಮನ್ ಸ್ಪಿರಿಟ್ ಅಲ್ಲಿ. ಫ್ರೂಟ್ ಆಫ್ ದ ಸ್ಪಿರಿಟ್ ಈಸ್ ಲವ್. ನೀನು ಪ್ರೀತಿ ಸ್ವರೂಪಿಯಾದ ದೇವರಿಗೆ ಪ್ರೀತಿ ಸ್ವರೂಪಿಯಾದ ಮಗನಾಗಿ ನೀನು ಹುಟ್ಟಿದ್ದಿ. ಆ ಡಿವಿನಿಟಿ, ಆ ನೇಚರ್ ನಿಮ್ಮ ಆತ್ಮದ ಒಳಗಿದೆ. ಹೇಳ್ರಿ, ಆತ್ಮದ ಒಳಗಿದೆ. ಕಮನ್ ಹೇಳ್ರಿ, ಆತ್ಮದ ಒಳಗಿದೆ. ಯಾಕೆ ಇದನ್ನು ಫೌಂಡೇಶನ್ ಆಗ್ತೇನೆ ಅಂತ ಹೇಳಿದ್ರೆ, ನೀವು ಅನ್ಯ ಭಾಷೆಯಲ್ಲಿ ಮಾತಾಡ್ಬೇಕು, ನಿಮಗೆ ಗೊತ್ತಿರಬೇಕು. ಓಕೆ ಓಕೆ. ಬಟ್ ದ ಫ್ರೂಟ್ ಆಫ್ ದ ಸ್ಪಿರಿಟ್, ಫ್ರೂಟ್ಸ್ ಅಲ್ಲ. ಫ್ರೂಟ್ಸ್ ಬರೆಯಲ್ಪಟ್ಟಿದೆ, ಫ್ರೂಟಾ? ಫಲಗಳ ಫಲವ. ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ, ಅಂದರೆ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ. ಆ ಪ್ರೀತಿಯಲ್ಲಿ ಸಂತೋಷ ಇದೆ, ಇಟ್ಸ್ ಎ ಡಿವಿನಿಟಿ. ಆ ಪ್ರೀತಿಯಲ್ಲಿ ಸಮಾಧಾನ ಇದೆ, ಇಟ್ಸ್ ಎ ಡಿವಿನಿಟಿ. ಆ ನಿಮ್ಮ ಹ್ಯೂಮನ್ ಸ್ಪಿರಿಟಲ್ಲಿದೆ. ಆ ಪ್ರೀತಿಯಲ್ಲಿ ದೀರ್ಘ ಶಾಂತಿ ಇದೆ, ಪ್ರೀತಿಯಲ್ಲಿ ದಯೆ ಇದೆ. ನಿಮ್ಮ ಒಳಗೆ ಆ ದಯೆ ಇದೆ. ಹೇಳಿ, ನನ್ನ ಒಳಗೆ ಆ ದಯೆ ಇದೆ. ನಿನ್ನ ಒಳಗೆ ಉಪಕಾರ ಮಾಡುವಂಥ ಗುಣ ಇದೆ, ಡು ಗುಡ್ ವರ್ಕ್. ನಿನ್ನ ಒಳಗೆ ನಂಬಿಕೆ ಇದೆ, ನಿನ್ನ ಒಳಗೆ ಸಾಧುತ್ವ ಇದೆ, ಶ್ರಮೆದವೇ ಇದೆ. ಇವುಗಳೇ, ಇದೆಲ್ಲ ನಿನ್ನ ಬಾರ್ನ್ ಅಗೇನ್ ಆದ ಆತ್ಮದಲ್ಲಿದೆ. ಯು ಆರ್ ದ ಬ್ರಾಂಚ್ ಆಫ್ ದ ಲಾರ್ಡ್. ಹೇಳ್ರಿ, ನೀನೇ ದೇವರ ಕೊಂಬೆ ಆಗಿದ್ದಿ. ಕಮಾನ್, ಪಕ್ಕದವ್ರಿಗೆ ಹೇಳ್ರಿ, ನೀನೇ ದೇವರ ಕೊಂಬೆ ಆಗಿದ್ದಿ. ಕಮಾನ್ ಕಮಾನ್ ಮಾತಾಡ್ರಿ. ನಾನು ದೇವರ ಕೊಂಬೆ, ನಾನು ದೇವರ ಪ್ರೀತಿಯ ಪ್ರದರ್ಶನವಾಗಿದ್ದೇನೆ. ಹೇಳಿ, ನಾನು ಕ್ರಿಸ್ತನಲ್ಲಿ ದೇವರ ರಾಜ್ಯದ ವಿಸ್ತರಣೆಯಾಗಿದ್ದೇನೆ. ಹೇಳ್ರಿ, ವಿಸ್ತರಣೆ. ಎಲ್ಲರೂ ಹೇಳ್ರಿ, ವಿಸ್ತರಣೆ ಆಗಿದ್ದೇನೆ. ನಾನು ಮಾತಾಡುವಂಥದ್ದು ಎಲ್ಲರಿಗೂ ಕ್ಲಿಯರ್ ಆಗಿ ಕೇಳ್ತಾ ಇದೆಯಾ? ಕೇಳದವರೊಂದು ಕೈ ಮೇಲೆ ಹಾಕಿ. ಫಸ್ಟ್ ನನಗೆ ಕರೆಕ್ಟಾಗಿ ಕೇಳುವುದಿಲ್ಲ, ಎಲ್ಲರಿಗೆ ಕೇಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಯೂದನು ಹೇಳ್ತಾನೆ, ನಿಮಗಿರುವ ಅತಿ ಪರಿಶುದ್ಧವಾದ ನಂಬಿಕೆಯನ್ನು ಆಧಾರ ಮಾಡಿಕೊಂಡು. ಅಂದರೆ ಬಾರ್ನ್ ಅಗೇನ್ ಆದಾಗ ನಿಮ್ಮ ಒಳಗೆ ನಂಬಿಕೆ ಆತ್ಮ ಇದ್ದಾನೆ, ಫೇತ್ ಇದೆ, ಸ್ಪಿರಿಟ್. ಅದನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡ್ರಿ. ಪ್ರೀತಿ ಮ್ಯಾನಿಫೆಸ್ಟ್ ಆದಾಗ ಬಿಟರ್ನೆಸ್ ಎಂಬ ದುರಾತ್ಮ ಓಡ್ತಾನೆ, ಸ್ವಾರ್ಥ ಓಡ್ತದೆ, ಆ್ಯಂಗರ್ ಓಡ್ತದೆ, ಹೊಟ್ಟೆಕಿಚ್ಚು ಓಡ್ತದೆ, ಮತ್ತೆ ಎಲ್ಲ ಕಾಯಿಲೆಗಳು ಓಡ್ತವೆ. ಶರೀರದ ಮೇಲೆ ನಿನ್ನ ಆತ್ಮಿಕ ಮನುಷ್ಯ ಡೊಮಿನೇಟ್ ಮಾಡುತ್ತಾನೆ. ಆಗ ನೀವು ಸಮಾಧಾನವಾಗಿರುತ್ತೀರಿ. ಹಾ, ಇದನ್ನು ನೀವು ಮಾಡಬೇಕಾದ್ರೆ ಯು ಮಸ್ಟ್ ಪ್ರೇ ಇನ್ ದ ಸ್ಪಿರಿಟ್. ಅದರ ಅರ್ಥ ಅನ್ಯ ಭಾಷೆಯಲ್ಲಿ ನೀವು ಮಾತಾಡಬೇಕು. ಅನ್ಯ ಭಾಷೆಯಲ್ಲಿ ಮಾತಾಡೋದಂದರೆ ಪ್ರೀತಿ ಸ್ವರೂಪಿಯಾದ ದೇವರಿಗೆ ಹುಟ್ಟಿದ ಆತ್ಮನು ಮಾತಾಡ್ತಾನೆ. ರೋಕೋಬ ಕೀತಾ ಲಾಶಕ ಮಖಾತಿ ಎಮ್ರೋದ ಎಲೆಕ್ರೇಶ ಅಲೆಮ್ರೋದ ಓರಕಬ ಅಮ್ರೋದ ಮಾತಾಡ್ತಾನೆ. ಆಗ ನೀವು ಒಳಗಿಂದ ಮಾತಾಡಿದಾಗ ಎಲ್ಲ ನಟ್ ಬೋಲ್ಟ್ಗಳು ಕರೆಕ್ಟ್ ಆಗುತ್ತವೆ. ಇಲ್ಲ ಅಂತೇಳಿ ನೀವು ಮಾತಾಡ್ತೀರಿ, ಬೇಡ ಅಂತ ಆಗ್ತದೆ. ಈಗ ನೀವು ಎಷ್ಟು ಗಂಟೆ, 2.5 ಗಂಟೆ ಕೂತ್ಕೊಂಡ್ರಿ. 2.5 ಗಂಟೆ ಕೂತ್ಕೊಂಡಾಗ ಸುಮ್ಮನೆ ಒಮ್ಮೆ ಅನ್ಯ ಭಾಷೆಯಲ್ಲಿ ಮಾತಾಡಿ ಕೇಳಂದೇ ಒಪ್ಪುಗಂದ ಅವನು.
ಅಂದರೆ ಕೇಳಿದ್ದನ್ನು ಪ್ರಾಕ್ಟಿಕಲ್ ಮಾಡಲಿಕ್ಕೆ ಬೇಡ. ಆದರೆ ನಾನು ನಂಬ್ತೇನೆ ನಿಮ್ಮನ್ನು ಆಲ್ರೆಡಿ ಪ್ರಾಕ್ಟಿಕಲ್ ಮಾಡುವಂತೆ ದೇವರಾತ್ಮನು ನಿಮ್ಮಲ್ಲಿ ವರ್ಗಾವಣೆ ಆಗಿದ್ದಾನೆ. ಹಲ್ಲೆಲೂಯಾ. ನೀವು ಒಳಗಿಂದ ಮಾತಾಡುವುದಾದರೆ ನೀವು ಮನೆಗೆ ಹೋಗುವಾಗ ಇದ್ದ ಹಾಗೆ ಇರುವುದಿಲ್ಲ. ನಿಮ್ಮ ಪರಿಸ್ಥಿತಿ ಬದಲಾಗುತ್ತದೆ, ನಿಮ್ಮ ಸ್ಥಿತಿ ಬದಲಾಗುತ್ತದೆ. ನೆಕ್ಸ್ಟ್ ನಿಮಗೆ ದೇವರ ವಾಕ್ಯ ಡೀಪ್ ಆಗಿ ಅರ್ಥ ಆಗ್ತದೆ. ಎವ್ರಿ ಸಂಡೇ ನಾನು ಡೀಪ್ ಆಗಿ ಮಾತಾಡಬೇಕಂತ ಬಯಸ್ತೇನೆ. ಡೀಪ್ ಆಗಿ ಮಾತಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅನೇಕರು ಪ್ರಾರ್ಥನೆ ಮಾಡಿ ಬರುವುದಿಲ್ಲ, ಅನೇಕರು ಎದ್ದುಕೊಂಡು ಬರ್ತಾರೆ. ಯಾಕಂದರೆ ಅವ್ರನ್ನ ಆತ್ಮಿಕವಾಗಿ ಎಬ್ಬಿಸಲಿಕ್ಕೆ 1 ಗಂಟೆ ಹೋಗ್ತದೆ. ಮೆಸೇಜ್ ಸ್ಟಾರ್ಟ್ ಮಾಡ್ತೇನೆ, ರಿಯಲ್ ಮೆಸೇಜ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಿರುವಾಗ ಅಲ್ಲಿ ಟೈಮ್ ಆಗ್ತದೆ. ಅದಕ್ಕೋಸ್ಕರ ಕೆಲವು ಸೇವಕರು ಏನು ಮಾಡ್ತಾರೆ ಅಂದರೆ, ಈ 7 ದಿನದ ಕೂಟ ಇಡ್ತಾರೆ, ಏನು ಇಡುವುದಿಲ್ಲ. ಅವರು ಮಾತಾಡುವಾಗ 1 ದಿನ ಅವರಿಗೆ ಬೇಡ ಅಂತ ಆಗ್ತದೆ, 1 ದಿನ ಕಷ್ಟ ಆಗ್ತದೆ. ನೆಕ್ಸ್ಟ್ ಡೇ ಅವರ ಸ್ಪಿರಿಟ್ ಓಪನ್ ಆಗ್ತದೆ. ಸ್ಪಿರಿಟ್ ಓಪನ್ ಆದಾಗ ದೇವರ ಆತ್ಮನು ಒಂದೊಂದೇ ಲೆವೆಲಲ್ಲಿ ಕೊಂಡೋಗುತ್ತಾನೆ, ಒಂದೊಂದೇ ಲೆವೆಲಲ್ಲಿ ವರ್ಗಾವಣೆ ಆಗ್ತದೆ. ಒಂದೊಂದೇ ಲೆವೆಲಲ್ಲಿ ಅವರು ಹೋಗುವಾಗ ಜಾಯಿಂಟ್ಗಳಾಗಿ ಹೋಗ್ತಾರೆ. ಮನೆಗೆ ಹೋಗಿ ಒಂದು ವಾರ ಫುಲ್ ಇರ್ತಾರೆ ಫೈರಲ್ಲಿ. ಅವ್ರಿಗೆ ಗೊತ್ತಿಲ್ಲ, ಉರಿಯುವ ಬೆಂಕಿಗೆ ಕಟ್ಟಿಗೆ ಸ್ವಲ್ಪ ಹೊತ್ತಿಗೆ ಮಾತ್ರ, ಮತ್ತು ಪುನಃ ಅದು ಉರಿಬೇಕಾದ್ರೆ ಪುನಃ ಅದಕ್ಕೆ ಏನು ಬೇಕು? ಕಟ್ಟಿಗೆ ಬೇಕು. ಕಟ್ಟಿಗೆ ಬೇಕಂತಂದ್ರೆ ರೈಟ್ ವರ್ಡ್ಗಳು ಬೇಕು ನಿನಗೆ. ನೀನು ಯಾವುದೋ ಒಂದು ಕೂಟಕ್ಕೆ ಹೋಗಿ, 1 ವಾರಕ್ಕೆ ಕೂಟಕ್ಕೆ ಹೋಗಿ ಒಳ್ಳೆ ಫೈರಲ್ಲಿ ಇದ್ದುಕೊಂಡು ಇಲ್ಲಿ ಹಿಂದೆ ಬರುವಾಗ ಸರಿಯಾದ ವಾಕ್ಯ ಇಲ್ಲ ಅಂತ ಹೇಳಿದ್ರೆ ಆ ಫೈರ್ ಮೇಂಟೈನ್ ಮಾಡಲಿಕ್ಕೆ ಆಗುವುದಿಲ್ಲ. ಲೆಟ್ಸ್ ಪ್ರೇ. ಪ್ರಾರ್ಥನೆ ಮಾಡುವ. ಹೇಗೆ? ನಿಮಗಿರುವ ಅತಿ ಪರಿಶುದ್ಧವಾದ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ, ನಾನು ಇಂಗ್ಲೀಷ್ನಲ್ಲಿ ಓದಲಿಕ್ಕೆ ಇಷ್ಟಪಡ್ತೇನೆ, ಪುನಃ ಓದುವ ಅದನ್ನು. ಅದೇ ಯೂದ 120 ಎಲ್ಲರೂ ಓದಿರಿ. ಆಂಪ್ಲಿಫೈಡ್ ವರ್ಷನ್ ಹಾಕಿ. 1:20, 25 ಅಲ್ಲಪ್ಪ 20. ಓದಿರಿ ಎಲ್ಲರೂ. ಓಕೆ, ಇಂಗ್ಲಿಷ್ನಲ್ಲಿ ಓದಿರಿ ಯಾರಾದರೂ. ಓದಿ, ಬರುವವರು ಓದಿ. ಓದಿರಿ. But you, beloved, build yourself up, founded on your most holy faith, make progress, rise like an edifice, higher and higher, praying in the Holy Spirit. ಓದಿರಿ. But you, beloved, building yourself up on your most holy faith, praying in the Holy Spirit. ಇಲ್ಲಿ ಹೇಳ್ತದೆ ರೈಸ್ ಲೈಕ್ ಅನ್ ಎಡಿಫೈಸ್ ಹೈಯರ್ ಅಂಡ್ ಹೈಯರ್. ಹೇಳ್ರಿ, ಹೈಯರ್ ಅಂಡ್ ಹೈಯರ್ ಅಂದ್ರೆ ವಿವೇಕಿಗೆ ಜೀವದ ಮಾರ್ಗವು ಅದು ಮೇಲು 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 ಮೇಲಕ್ಕೆ ಹೋಗ್ತದೆ. ಪ್ರೈಸ್ ಗಾಡ್. ವಿವೇಕಿಗೆ ಜೀವದ ಮಾರ್ಗವು ಅದು ಮೇಲು ಮೇಲು ಮೇಲಕ್ಕೆ ಹೋಗ್ತದೆ. ದಟ್ ಮೀನ್ಸ್ ನೀವು ಆತ್ಮದಲ್ಲಿ ಪ್ರಾರ್ಥನೆ ಮಾಡಿದಾಗ ನಿಮ್ಮ ಇನ್ನರ್ ಮ್ಯಾನ್ ಬಿಲ್ಡ್ ಆಗುತ್ತಾನೆ. ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅವನ ಫೌಂಡೇಶನ್ ವೆರಿ ವೆರಿ ಇಂಪಾರ್ಟೆಂಟ್. 2 ವ್ಯಕ್ತಿಗಳು ಅಗೇಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಇಲ್ಲಿ ಕೇಳಿ, 2 ವ್ಯಕ್ತಿಗಳು ಅಗೇಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಏನು ಕಟ್ಟಬೇಕಂತ. ಒಬ್ಬನು ಅಗೆದು ಫೌಂಡೇಶನ್ ಹಾಕಿದ, ಫೌಂಡೇಶನ್ ಹಾಕಿ ಮನೆ ಕಟ್ಟಿದ. ಇನ್ನೊಬ್ಬ ಇದ್ದಾನೆ, ಅವನು ಅಗೆಯ್ತಾ ಇದ್ದಾನೆ, ಡಿಗ್ ಮಾಡ್ತಾ ಇದ್ದಾನೆ, ಅಗೆಯ್ತಾ ಇದ್ದಾನೆ. ಇವನದ್ದು ಗೋಡೆ ಎಲ್ಲ ಆಯಿತು, ಸ್ಲ್ಯಾಪ್ ಆಯಿತು, ಇವನು ಅಗೆಯ್ತಾ ಇದ್ದಾನೆ. ಇವನ ಪೇಂಟಿಂಗ್ ಆಯಿತು, ಕಿಟಕಿ ಬಾಗಿಲು ಎಲ್ಲ ಆಯಿತು, ಇವನು ಅಗೆಯ್ತಾ ಇದ್ದಾನೆ. ಮನೆ ಒಕ್ಕಲು ಕೂಡ ಆಯಿತು.
ಸ್ಟಿಲ್ ಇವನು ಡಿಗ್ ಮಾಡ್ತಾ ಇದ್ದ. ಅವನು ನೋಡಿ ನೆಗಡ್ತಾ ಇದ್ದಾನೆ, ಮುಂಚಿನ ಮರೆ ಗರ್ಪುವೆ 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 ಗರ್ಪುವೆ. ಇವನಂತ ಅಗಿತಾನೆ. ನಮ್ಮದು ನೋಡಿ, ನಾವು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದು. ನಾವು ಮನೆ ಕಟ್ಟಿ ಫೌಂಡೇಶನ್ ಹಾಕಿ ಆಯಿತು, ಗೋಡೆ ಆಯಿತು, ಪೇಂಟ್ ಆಯಿತು, ಸೆಲೆಬ್ರೇಷನ್ ಆಯಿತು. ಐ ಆಮ್ ರಿಜಾಯ್ಸಿಂಗ್ ಟುಡೇ. ಇವನು ಅಗೀತಾ ಇದ್ದಾನೆ. ಈಗ ಅವನು ಅಗೆದು ಅವನಿಗೆ ಫೌಂಡೇಶನ್ ಡೀಪ್ ಹೋದ ನಂತರ ಅವನು ಫೌಂಡೇಶನ್ ಹಾಕಿ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಅವನು 1 ಫ್ಲೋರ್ ಕಟ್ಟಿದ್ದ, 2ನೇ ಫ್ಲೋರ್ ಕಟ್ಟಿದ್ದ, 3ನೇ ಫ್ಲೋರ್ ಕಟ್ಟಿದ್ದ, 5ನೇ ಫ್ಲೋರ್ ಕಟ್ಟಿದ್ದ, 10ನೇ ಫ್ಲೋರ್ ಕಟ್ಟಿದ, 20ನೇ ಫ್ಲೋರ್ ಕಟ್ಟಿದ, 25ನೇ ಫ್ಲೋರ್ ಕಟ್ಟಿದ. ಅವನು 40 ಫ್ಲೋರ್ ಕಟ್ಟಿದ, 50 ಫ್ಲೋರ್ ಕಟ್ಟಿದ, 100 ಫ್ಲೋರ್ ಕಟ್ಟಿದ. ಇವನ ಫೌಂಡೇಶನ್ ಎಷ್ಟಿರುವುದು? ಇವನ ಫೌಂಡೇಶನ್ ಎಷ್ಟು? ಖಾಲಿ 1 ಫ್ಲೋರ್ ಮಾತ್ರ. 2 ಫ್ಲೋರ್ ಕಟ್ಟಿದ್ರೆ ಕೊಲ್ಯಾಪ್ಸ್. ಇವನ ಫೌಂಡೇಶನ್ 100 ಫ್ಲೋರಿಗಿದೆ. ನೀವು ಎಷ್ಟು ದೇವರ ವಾಕ್ಯದಲ್ಲಿ ಅಗೀತೀರಿ, ನಿಮ್ಮ ಒಳಗಿನ ಮನುಷ್ಯನನ್ನು ಬಿಲ್ಡ್ ಮಾಡ್ತೀರಿ, ಆಗ ನಿಮ್ಮ ಹೊರಗೆ ಬಿಲ್ಡಿಂಗ್ ಕಾಣ್ತದೆ. ಹಲೋ, ಇವತ್ತು ಹೊರಗೆ ಯಾಕೆ ಬಿಲ್ಡಿಂಗ್ಗಳು ಕೊಲ್ಯಾಪ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಅವರು ಒಳಗಿಂದ ಕಟ್ಟಲಿಲ್ಲ. ನೀವು ದೇವರ ವಾಕ್ಯದಲ್ಲಿ ನಿಮ್ಮನ್ನು ಒಳಗೆ ಕಟ್ಟಿದ್ರೆ ಹೊರಗೆ ಕಾಣ್ತದೆ. ಹೊರಗೆ ಕಟ್ಟದಿದ್ರೆ ಯಾರೋ ಕಟ್ಟಿದಲ್ಲಿ ಬಂದು ಇದು ನನ್ನದಂತ ಹೇಳಲಿಕ್ಕೆ ಆಗೋದಿಲ್ಲ. ಯು ಮಸ್ಟ್ ಬಿಲ್ಡ್ ಇನ್ಸೈಡ್. ಅದರಿಂದ ಕಟ್ಟುವಂಥದ್ದು ಪ್ರೇ ಇನ್ ದ ಸ್ಪಿರಿಟ್. ನೀವು ಅನ್ಯ ಭಾಷೆಯಲ್ಲಿ ಮಾತಾಡುತ್ತೀರಿ, ವಾಕ್ಯಗಳನ್ನು ಅರಿಕೆ ಮಾಡುತ್ತೀರಿ, ವಾಕ್ಯಗಳನ್ನು ಮೆಡಿಟೇಟ್ ಮಾಡುತ್ತೀರಿ, ನೀವು ಕಂಟಿನ್ಯೂ ಆಗಿ ನಿಮ್ಮ ಇನ್ನರ್ ಮ್ಯಾನನ್ನು ಬಿಲ್ಡ್ ಮಾಡುತ್ತೀರಿ. ನಾನು ಮದುವೆ ಆದ ಸಂದರ್ಭದಲ್ಲಿ ನಾನು ಯಾವತ್ತೂ ಕೂಡ ಜ್ವರದಲ್ಲಿ ಮಲಗಲಿಲ್ಲ. ಮದುವೆ ಆಗಿ 20 ದಿನದಲ್ಲಿ ನಾನು ಮೊದಲು ಕೂಡ, ಕೆಲವರಿಗೆ ಗೊತ್ತುಂಟು, ನಾವು ಬೆಂಗಳೂರಿಗೆ ಹೋದೆವು. ಬೆಂಗಳೂರಿಗೆ ಹೋದಾಗ ನನಗೇನೋ ದೇಹ ಮಾತಾಡ್ತಾ ಇದೆ. ನನ್ನ ಹೆಂಡತಿ ಹೇಳಿದ್ರು, ಯಾಕೆ ನೀವು ಮಾತಾಡೋದಿಲ್ಲ, ಸುಮ್ಮನಿದ್ದೀರಿ ಅಂತ. ನಾನು ಒಮ್ಮೊಮ್ಮೆ ಸುಮ್ಮನೆ ಇದೆ ಅಂತ ಹೇಳಿದರೆ ನನ್ನ ಒಳಗಿಂದ ಏನೋ ಆಗ್ತಾ ಉಂಟು, ನಾನು ಮೆಡಿಟೇಟ್ ಮಾಡ್ತಾ ಇದ್ದೇನೆ ಅಂತ ಅರ್ಥ. ಅವಳೊಂದು ಗ್ಲಾಸ್ ನನಗೆ ಕಾಫಿ ಕೊಟ್ಟರು. ಆ ಕಾಫಿ ಫಸ್ಟ್ ಟೈಮ್ ನನಗೆ ಹೊರಗೆ ಬಂತು. ಆಗ ಅವಳಿಗೆ ಗೊತ್ತಾಯಿತು ಏನೋ ಇದೆ ಅಂತ. ಬಂದು ಹೀಗೆ ಚೆಕ್ ಮಾಡಿದಳು. ಚೆಕ್ ಮಾಡುವಾಗ ಗೊತ್ತಾಯಿತು. ಚೆಕ್ ಮಾಡ್ತೆ ಅಂತೇಳು, ಆಕೆ ಹತ್ತು ಥರ್ಮೋಮೀಟರ್ ಇತ್ತು. ಚೆಕ್ ಮಾಡಿದ್ರು. ಅದು ನನಗೆ ಹೇಳಬೇಡ ಅಂತ ಹೇಳಿದೆ, ನನಗೊಂದು 5 ನಿಮಿಷ ಕೊಡು ಅಂತ ಹೇಳಿದೆ. ನಾನೇನು ಮಾಡಿದೆ ಅಂತ ಹೇಳಿದರೆ, ಒಂದು ಸೈಡಲ್ಲಿ ಕೂತ್ಕೊಂಡು ಎಲ್ಲ ನನ್ನನ್ನು ಬಿಲ್ಡ್ ಮಾಡಿದೆ. ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದೆ. ನಾನು ಏನು ಹೊರಗೆ ನೋಡಲಿಲ್ಲ, ನಾನು ಒಳಗೆ ಬಿಲ್ಡ್ ಮಾಡಿದೆ. ನಾನು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವನು, ನನ್ನಲ್ಲಿ ಇರುವ ಆತನ ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ನಾವು ಕ್ರಿಸ್ತನಲ್ಲಿ ಎವ್ರಿ ಸಿಕ್ನೆಸ್ ಇಸ್ ಅಂಡರ್ ದ ಕರ್ಸ್. ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಎಲ್ಲ ಶಾಪದೊಳಗಿಂದ ನನಗೆ ಬಿಡುಗಡೆ ಆಯಿತು. ಲಾ ಆಫ್ ದ ಸ್ಪಿರಿಟ್ ಆಫ್ ಲೈಫ್ ಇನ್ ಕ್ರೈಸ್ಟ್ ಜೀಸಸ್ ಹ್ಯಾಸ್ ಮೇಡ್ ಮಿ ಫ್ರೀ ಫ್ರಮ್ ದ ಲಾ ಆಫ್ ಸಿನ್ ಅಂಡ್ ಡೆತ್. ನಾನು ಬಿಲ್ಡ್ ಮಾಡ್ತಾ ಇದ್ದೇನೆ, ನನ್ನ ಇನ್ನರ್ ಮ್ಯಾನನ್ನು ಬಿಲ್ಡ್ ಮಾಡ್ತಾ ಇದ್ದೇನೆ, ನನ್ನ ಇನ್ನರ್ ಮ್ಯಾನನ್ನು ಸ್ಟರ್ ಮಾಡ್ತಾ ಇದ್ದೇನೆ. ನಾನು ಬಿಲ್ಡ್ ಮಾಡೋಕೆ ಒಂದು 10, 15, 20 ನಿಮಿಷ ಆಗು. ಮತ್ತೊಂದು ಕೆಲವು ಅರಿಕೆ ಮಾಡಿದೆ ಮಧ್ಯದಲ್ಲಿ, ರೋಗಗಳೆಲ್ಲ ರೈಟ್, ಅದೆಲ್ಲ ನಾನು ರಿಪೆಂಟ್ ಆದೆ, ರಿಜೆಕ್ಟ್ ಮಾಡಿದೆ. ಮತ್ತು ನೆನಪಿರಲಿಲ್ಲ ನನಗೆ. ಆಗ ನೆನಪು ಬಂತು. 15 ನಿಮಿಷ ಆಗುವಾಗ ನಾನು ಫ್ರೆಶ್ ಆದೆ. ನನಗೆ ಗೊತ್ತೇ ಇಲ್ಲ ಯಾವಾಗ ಬಿಟ್ಟು ಹೋಯಿತು. ನಾನು ಅದರ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ನಾನು ಇನ್ನರ್ ಮ್ಯಾನನ್ನು ಬಿಲ್ಡ್ ಮಾಡಿದೆ. ನಾನು ಹೇಳಿದೆ, ಬ್ರೇಕ್ಫಾಸ್ಟ್ ಕೊಡು, ನಾನು ತಿಂತೇನಂತೆ. ಚೆಕ್ ಮಾಡಲ್ಲ, ಚೆಕ್ ಮಾಡು ಅಂತ ಹೇಳಿ. ನಾರ್ಮಲ್. ಆಗ ಎಷ್ಟಿತ್ತು? 102. ಈಗ ಥರ್ಮೋಮೀಟರ್ ಇಲ್ಲ, ಈಗ ಹೋಗಿದೆ. ಈಗ ವಾಕ್ಯ ಇರುವುದು. ಇದು ಪ್ರಾರಂಭದ ಸ್ಥಿತಿ, ರೈಟ್? ಏನು ಮಾಡಿದೆ? ನಾನು ಹೇಳಲೇ ಇಲ್ಲ. ನನಗೆ ಏನೋ ಫೀಲ್ ಆಗ್ತಾ ಇದೆ, ಏನಾಗ್ತಾ ಇದೆ, ನಾನು ಮಾತಾಡಲೇ ಇಲ್ಲ. ನಾನು ಕೇವಲ ನನ್ನ ಇನ್ನರ್ ಮ್ಯಾನನ್ನು ಬಿಲ್ಡ್ ಮಾಡಿದೆ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ನಿಮ್ಮ ಇನ್ನರ್ ಮ್ಯಾನನ್ನು ವೀಕ್ ಮಾಡಿ, ನಿಮ್ಮ ಇನ್ನರ್ ಮ್ಯಾನನ್ನು ಬಿಲ್ಡ್ ಮಾಡದಿದ್ದರೆ ನೀವು ಹೇಗೆ ಸರ್ವೈವ್ ಮಾಡೋದು? ಇಲ್ಲಿ ಅಪೋಸ್ತಲ್ ಯೂದನು ಹೇಳ್ತಾ ಇದ್ದಾನೆ, ಬಟ್ ಯು ಬಿಲವಡ್ ಬಿಲ್ಡ್ ಯುವರ್ ಸೆಲ್ಫ್ ಅಪ್. ಬಿಲ್ಡ್ ಯುವರ್ ಸೆಲ್ಫ್. ನಿಮ್ಮನ್ನು ಬಿಲ್ಡ್ ಮಾಡೋದು ಯಾವುದು? ನಿಮ್ಮ ಶರೀರ ಅಲ್ಲ, ನಿಮ್ಮ ಆತ್ಮವನ್ನು.
ಹೇಗೆ ಬಿಲ್ಡ್ ಮಾಡುವುದು? ರೊಕೋಮ ಅಮ್ರೂದೆ ಎಕ್ರೂದಲ ಹೂರ ಶಕಬ ಕುರೋಮ ಅಮ್ರೇದೆ ಹೆಮ್ರೂದಲ ಕೆಬ ರಶುಕೋಮ ಕಾಲ ಇಂಗ್ಲಾಕ್ರೋಮ್ಲೇದ ನೀವು ಬಿಲ್ಡ್ ಮಾಡುತ್ತೀರಿ. ಹಾ ಶಬಲಿ ಕಂದಲೆ ಬಿಲ್ಡ್ ಮಾಡುತ್ತೀರಿ. ರೈಟ್? ಓದಿರಿ, ಇವನೇನು ಹೇಳ್ತಾನೆ, ಅಪೊಸ್ತಲ ಪೌಲ್ ಏನು ಹೇಳ್ತಾನೆ, ಓದಿರಿ 14ನೇ ಅಧ್ಯಾಯ. 14ನೇ ಅಧ್ಯಾಯ, 1 Corinthians 14 ಚಾಪ್ಟರ್. ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳ್ರಿ. ಇಲ್ಲಿ ಕೂಡ ಹೇಳುವುದಂತ ಯಾವುದು ಅಭ್ಯಾಸ ಮಾಡಬೇಕು? ಪ್ರಾಕ್ಟೀಸ್ ಲವ್. ಹೇಳ್ರಿ, ಪ್ರಾಕ್ಟೀಸ್ ಲವ್. ಪ್ರೀತಿಯನ್ನು ಅಭ್ಯಾಸ ಮಾಡಬೇಕು. ಓಕೆ? ಆದರೂ ಪವಿತ್ರಾತ್ಮನಿಂದ ಉಂಟಾಗುವ ವರಗಳನ್ನು ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ. ನೆಕ್ಸ್ಟ್, ವಾಣಿಯನ್ನಾಡುವವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳು ನುಡಿಯುತ್ತಿದ್ದರೂ ಯಾರು ತಿಳ್ಕೊಳ್ಳುವುದಿಲ್ಲ. ಅವನು ಆತ್ಮ ಪ್ರೇರಿತನಾಗಿ ಏನು ಮಾತಾಡುತ್ತಾನೆ? ಮಿಸ್ಟ್ರಿಗಳನ್ನು ಮಾತಾಡುತ್ತಾನೆ. ಹೇಳ್ರಿ ಮಿಸ್ಟ್ರಿ. ಹೇಳ್ರಿ ಮಿಸ್ಟ್ರಿ. ರಹಸ್ಯಾರ್ಥಗಳು. ರಹಸ್ಯಾರ್ಥಗಳು ಯಾರಿಗೆ? ರಹಸ್ಯಾರ್ಥಗಳು ದೇವರಿಗೆ ಅಲ್ಲ. ದೇವರು ಹೇಳ್ತಾನೆ, ಐ ನೋ ದ ಪ್ಲಾನ್ ದಟ್ ಐ ಹ್ಯಾವ್ ಫಾರ್ ಯು. ನಾನು ನಿನಗೋಸ್ಕರ ಮಾಡಿದ ಆಲೋಚನೆಗಳನ್ನು ನಾನು ಬಲ್ಲೆನು. ಅದು ಅಹಿತಕರವಾದ ಆಲೋಚನೆಗಳಲ್ಲ, ಹಿತಕರವಾದ ಆಲೋಚನೆಗಳು. ದೇವರಿಗೆ ನಿಮ್ಮ ವಿಷಯದಲ್ಲಿ ಇಟ್ಟ ಪ್ಲಾನ್ ಗೊತ್ತು. ಬಟ್ ನನ್ನ ಆತ್ಮಕ್ಕೆ ನನ್ನ ವಿಷಯ ಗೊತ್ತು, ದೇವರ ಆತ್ಮನಿಗೆ ದೇವರ ವಿಷಯ ಗೊತ್ತು. ನಾನು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನನಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವಂತೆ ದೇವರಿಂದ ಬಂದ ಆತ್ಮವನ್ನು ಹೊಂದಿದ್ದೇನೆ. ಪ್ರೈಸ್ ಗಾಡ್. ಸಿ, ವಾಣಿಯನ್ನಾಡುವವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಅಲ್ಲ. ಅವನು ಆತ್ಮ ಪ್ರೇರಿತರಾಗಿ ಏನು ಮಾತಾಡುತ್ತಾನೆ? ರಹಸ್ಯ ಅರ್ಥಗಳು. ರಹಸ್ಯ ಅಂತ ಹೇಳಿದ್ರೆ ನಿನ್ನ ಫ್ಯೂಚರ್ನ ವಿಷಯದಲ್ಲಿ ನಿನಗೆ ರಹಸ್ಯ, ನಿನ್ನ ನಾಳೆಯ ವಿಷಯದಲ್ಲಿ ನಿನಗೆ ರಹಸ್ಯ, ನಾಳೆ ಬರುವ ಪ್ರಾಬ್ಲಮಿನ ವಿಷಯದಲ್ಲಿ ನಿನಗೆ ರಹಸ್ಯ, ನಾಳೆ ಬರುವ ಸಮಸ್ಯೆಯ ವಿಷಯದಲ್ಲಿ ನಿನಗೆ ರಹಸ್ಯ. ಬಟ್ ದೇವರಾತ್ಮನಿಗೆ ಗೊತ್ತು. ಯಾವಾಗ ನೀವು ಆತ್ಮದಲ್ಲಿ ಎದ್ದು ಮಾತಾಡುತ್ತೀರಿ ಆಗ ದೇವರಾತ್ಮನು ನಾಳೆ ಬರುವ ಪ್ರಾಬ್ಲಮ್ ಅನ್ನು ಸೆಟಲ್ ಮಾಡುತ್ತಾನೆ. ಹಲೋ, ಇದ್ದೀರಾ? ನಿಮಗೋಸ್ಕರ ಇಟ್ಟಂತ ಉದ್ದೇಶಗೋಸ್ಕರ ಲೀಡ್ ಮಾಡುತ್ತಾನೆ. ನಿಮಗೆ ಇಟ್ಟಂತ ಜೀವದ ಮಾರ್ಗಕ್ಕೆ ನಡೆಸ್ತಾನೆ. ನಿಮ್ಮ ಸ್ಪಿರಿಚುವಲ್ ಜರ್ನಿ ಸೀದಾ ಜೀವದ ಮಾರ್ಗಕ್ಕೆ ಹೋಗಿ ಕನೆಕ್ಟ್ ಆಗುತ್ತದೆ. ನೀವು ಅನಿಸ್ಬೋದು ನಾನು ಅನ್ಯ ಭಾಷೆಯಲ್ಲಿ ಮಾತಾಡುವಂಥದ್ದು ವೇಸ್ಟ್ ಅಂತ. ನೋ, ಆತ್ಮಿಕ ಲೋಕದಲ್ಲಿ ನಿನ್ನ ಹೆಜ್ಜೆಗಳು ದೇವರಿಂದ ನೇಮಿಸಲ್ಪಡುತ್ತವೆ. ಅನೇಕ ಸಂಗತಿಗಳು ಸೆಟಲ್ಮೆಂಟ್ ಆಗುತ್ತದೆ. ನಾಳೆ ಬರುವಂಥ ಪ್ಲಾನ್, ಸೈತಾನ್ ನಿಮಗೋಸ್ಕರ ಏನು ಯೋಜನೆ ಮಾಡಿಟ್ಟಿದ್ದಾನೆ, ಈವಿಲ್ ಪ್ಲಾನ್ ಮಾಡಿಟ್ಟಿದ್ದಾನೆ, ಏನು ರಹಸ್ಯಾರ್ಥಗಳು ಎಲ್ಲವೂ ಆತ್ಮದಲ್ಲಿ ಪ್ರಾರ್ಥನೆ ಮಾಡುವಾಗ ಅದು ಸೆಟಲ್ಮೆಂಟ್ ಆಗುತ್ತದೆ. ಆತ್ಮಿಕ ಲೋಕದಲ್ಲಿ ಅವುಗಳು ಡಿಸ್ಟ್ರಾಯ್ ಆಗುತ್ತವೆ. ನ್ಯಾಚುರಲ್ ವರ್ಲ್ಡ್ ಅಲ್ಲಿ ನೀವು ರೆಸ್ಟ್ ಅಲ್ಲಿ ಇರುತ್ತೀರಿ. ಇದೇ ಅರ್ಥ ಆಗ್ತಾ ಇದೆಯಾ? ಅದಕ್ಕೋಸ್ಕರ ಹೇಳುವಂಥದ್ದು ಮೇಕ್ ಎ ಕಮಿಟ್ಮೆಂಟ್. ನೀವು ಕಮಿಟ್ಮೆಂಟ್ ಮಾಡಿದ್ರೆ ನಾಳೆ ಬರುವಂಥ ಪ್ರಾಬ್ಲಮ್ ಅನ್ನು ಇವತ್ತು ತಪ್ಪಿಸ್ತೀರಿ ನೀವು. ಯಾಕಂದ್ರೆ ದೇವರ ಆತ್ಮನಿಗೆ ಗೊತ್ತು ನಾಳೆ ಏನು ಪ್ರಾಬ್ಲಮ್ ಅಂತ. ದೇವರ ಆತ್ಮನಿಗೆ ಗೊತ್ತು ನಾಳೆ ನಿನಗೋಸ್ಕರ ಏನು ಯೋಜನೆ ಮಾಡಿಟ್ಟಿದ್ದಾನೆ, ನಿಮ್ಮ ಮಕ್ಕಳಿಗೋಸ್ಕರ ಏನು ಯೋಜನೆ ಮಾಡಿಟ್ಟಿದ್ದಾನೆ, ನಿಮ್ಮ ಮಕ್ಕಳು ಏನನ್ನು, ಯಾವ ಸಬ್ಜೆಕ್ಟ್ ಅನ್ನು ಡಿಸೈಡ್ ಮಾಡಬೇಕು, ಎಲ್ಲಿ ಹೋಗಬೇಕು, ಯಾವ ಕಂಟ್ರಿಗೆ ಹೋಗಬೇಕು, ಏನು ಮಾಡಬೇಕು. ಪ್ರೈಸ್ ಗಾಡ್. ದೇವರ ಆತ್ಮನಿಗೆ ಗೊತ್ತು. ಅವನು ರಹಸ್ಯ ಅರ್ಥಗಳನ್ನು ರೆವಲೇಷನ್ ಆಗಿ ಪ್ರಕಟಿಸ್ತಾನೆ. ಅರ್ಥವಾಗದ ದೇವರ ವಾಕ್ಯ ನಿಮಗೆ ಅರ್ಥ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಅದು ಗೊತ್ತಿಲ್ಲ ಅನ್ನಿಸ್ತಾರೆ ಕೆಲವು ಅನ್ಯ ಭಾಷೆಯಲ್ಲಿ ಮಾತ್ರ. ನೋ, ಮೇಕ್ ಎ ಕಮಿಟ್ಮೆಂಟ್. ದಿನಕ್ಕೊಂದು 3 ಗಂಟೆ ನಾನು ಅನ್ಯ ಭಾಷೆಯಲ್ಲಿ ಮಾತಾಡಿ, ಪಾಸ್ಟರ್ ನನಗೆ ಅರ್ಥ ಆಗೋದು ತೊಂದರೆ ಇಲ್ಲ, ಐ ವಿಲ್ ಸ್ಪೀಕಿಂಗ್ ಇನ್ ಟಂಗ್ 3 hours ಎವ್ರಿ ಡೇ ಅಂತ ಹೇಳಿದ್ರೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅನೇಕ ಸಂಗತಿಗಳು ಸೆಟಲ್ಮೆಂಟ್ ಆಗ್ತದೆ. ನಿಮ್ಮ ಮನೋನೇತ್ರಗಳು ಬೆಳಗಲ್ಪಡುತ್ತದೆ. ನಿಮ್ಮ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಗ್ರಹಿಕೆ ಓಪನ್ ಆಗ್ತದೆ. ನಿಮ್ಮ ಆತ್ಮ ಉರಿಯುತ್ತದೆ. ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ, ಅದು ಅಂತರಂಗವನ್ನೆಲ್ಲ ಶೋಧಿಸ್ತದೆ. ಹಲೋ, ನೀವು ಅನ್ಯ ಭಾಷೆಯಲ್ಲಿ ಮಾತಾಡಿಕೊಂಡು ಸಭೆಗೆ ಬಂದಾಗ ಬರುವಂಥ ಪ್ರತಿಯೊಂದು ಮಾತುಗಳು ನಿಮ್ಮ ಆತ್ಮದ ಒಳಗೆ ಪ್ರವೇಶಿಸ್ತವೆ, ನಿಮ್ಮ ಆತ್ಮದೊಳಗೆ ವರ್ಗಾವಣೆ ಆಗ್ತದೆ. ನಿಮಗೆ ಅರ್ಥವಾಯಿತು ಅಂತ ಹೇಳಿದರೆ ದೇವರು ಇನ್ನೂ ಆಳವಾದ ಸಂಗತಿಗಳು ನಿಮ್ಮ ಹತ್ರ ಮಾತಾಡುತ್ತಾನೆ.
ಅರ್ಥ ಆಗ್ತಾ ಇದೆಯಾ? ಹಲೋ, ಅರ್ಥ ಆಗ್ತಾ ಇದೆಯಾ? ಹೇಳ್ರಿ. ವಾಣಿಯನ್ನಾಡುವವನು ರಹಸ್ಯಾರ್ಥಗಳನ್ನು ಮಾತಾಡುತ್ತಾನೆ. ರಹಸ್ಯಾರ್ಥ ದೇವರಿಗೆಲ್ಲ, ರಹಸ್ಯ ನಿಮಗೆ. ಇವತ್ತು ಅನೇಕರು ತಮ್ಮ ಭವಿಷ್ಯದ ಬಗ್ಗೆ ಕನ್ಫ್ಯೂಷನ್ ಅಲ್ಲಿದ್ದಾರೆ, ತಮ್ಮ ಫ್ಯೂಚರ್ ಬಗ್ಗೆ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಎಲ್ಲಿ ಹೋಗುವುದು, ಏನು ಮಾಡುವುದು, ವಾಟ್ ಈಸ್ ಮೈ ಟುಮಾರೋ? ನೀವು ಇಡೀ ದಿನ ರುಕೋಮ ಅಮ್ರೋದ ಎಕ್ರಾಶ ಕುರುಮ ಅಲ್ಲಿ ಕೇಂದ ರುಕೋಮ ಅಮ್ರೋದ ಎಕ್ರಾಂದಿ ಊರ ಕತಿ ಮಲಕಿ ಮಾತಾಡಿ. ಹಲೋ, ಮಾತಾಡಿ. ಇಡೀ ದಿನ ಕೂತ್ಕೊಂಡು ಮಾಡುವ ಬದಲು ರುಕೋಮ ಅಮ್ರೋದ ಎಲೆಕೇಶ ಅಲಂಗ್ರೋದ ರುಕೋಮ ನೀವು ಮಾತಾಡುವಾಗ. ಯಾಕಂದ್ರೆ ಮೈಂಡ್ ಎಂಬುವಂಥದ್ದು ಬ್ಯಾಟಲ್ ಗ್ರೌಂಡ್. ನಿಮ್ಮ ವ್ಯವಹಾರಗಳು ನೆನಪು ಬರುತ್ತವೆ, ನಿಮ್ಮ ಬಾಕಿ ಉಳಿದ ಕೆಲಸ ನೆನಪು ಬರುತ್ತದೆ, ಯಾರಿಗೂ ಫೋನ್ ಮಾಡಲಿಲ್ಲ ಆಗ ನೆನಪು ಬರ್ತದೆ. ಹಲೋ, ಆಗ ಇಮ್ಮಿಡಿಯೇಟ್ಲಿ ಡಿಸಿಷನ್ ಚೇಂಜ್ ಮಾಡೋದಲ್ಲ. ಏನು ಫೋನ್ ಮಾಡ್ತೀವಿ, ಬಕ್ಕ ಅನ್ಯ ಭಾಷೆ ಬರ್ತೀವಿ, ಬಕ್ಕ ಅನ್ಯ ಭಾಷೆ ಇಜ್ಜಿ ಆಡು ಅಡೆ ಬೋಲ ಒಣ್ಪಿ. ಇಲ್ಲಿ ಕೇಳ್ರಿ, ದೇವರು ನಿಮಗೋಸ್ಕರ ಯೋಜನೆ ಮಾಡಿಟ್ಟಿದ್ದಾನೆ, ಸೈತಾನನು ಒಂದು ನಿಮಗೋಸ್ಕರ ಪ್ಲಾನ್ ಮಾಡಿಟ್ಟಿದ್ದಾನೆ. ನಿಮಗೆ ಗೊತ್ತಾ? 4 ಪ್ಲಾನ್ಗಳಿವೆ. ಒಂದು ದೇವರ ಯೋಜನೆ, ದೇವರು ನಿಮಗೋಸ್ಕರ ಪ್ಲಾನ್ ಮಾಡಿಟ್ಟಿದ್ದಾನೆ. ಸೈತಾನನು ನಿಮಗೋಸ್ಕರ ಒಂದು ಪ್ಲಾನ್ ಮಾಡಿಟ್ಟಿದ್ದಾನೆ. ಆ ಪ್ಲಾನ್ ಏನಂತ ಹೇಳಿದ್ರೆ, ನಿಮ್ಮನ್ನು ಉರ್ಲಿಗೆ ಹಾಕುವಂಥದ್ದು, ನಾಳೆ ದುಃಖಕ್ಕೆ ಹಾಕುವಂಥದ್ದು, ನೋವಿಗೆ ಹಾಕುವಂಥದ್ದು, ಸಮಸ್ಯೆಗೆ ಹಾಕುವಂಥದ್ದು, ಡಿಸ್ಟ್ರಕ್ಷನ್ಗೆ ಹಾಕುವಂಥದ್ದು. ಬಟ್ ನಿಮಗೆ ಮುಂದೆ ಅದು ಗ್ರೀನರಿಯಾಗಿ ಕಾಣಬಹುದು, ಸುಖ ಅಂತ ಕಾಣಬಹುದು ನಿಮ್ಮ ಶರೀರಕ್ಕೆ. ದಟ್ ಇಸ್ ಆಲ್ ಡಿಸ್ಟ್ರಕ್ಷನ್. ನಂಬರ್ 2, ನಿಮ್ಮ ತಂದೆ ತಾಯಿಗಳು ನಿಮ್ಮ ವಿಷಯದಲ್ಲಿ ಒಂದು ಆಲೋಚನೆ ಮಾಡಿರ್ತಾರೆ, ನನ್ನ ಮಗ ಹೀಗೇನೇ ಆಗ್ಬೇಕಂತ, ನನ್ನ ಮಗಳು ಹೀಗಲೇ ಆಗ್ಬೇಕಂತ. ನೀವು ನಿಮ್ಮ ವಿಷಯದಲ್ಲಿ ಒಂದು ಯೋಜನೆ ಮಾಡಿಟ್ಟಿದ್ದೀರಿ, ತುಂಬ ಪ್ಲಾನ್ ಮಾಡಿಟ್ಟಿದ್ದೀರಿ. ಆ ಎಲ್ಲ ಪ್ಲಾನ್ಗಳನ್ನು ಬಿಟ್ಟು ದೇವರಿಗೆ ವಿಲ್ಲಿಂಗ್ಲಿ ಹೇಳಬೇಕು, ದೇವರೇ ನೀನು ಏನು ಹೇಳ್ತಿ ಅದನ್ನೇ ನಾನು ಮಾಡುತ್ತೇನೆ, ನೀನು ಎಲ್ಲಿ ಹೋಗಲು ಹೇಳ್ತಿ ನಾನು ಹೋಗ್ತೇನೆ, ಏನು ಮಾಡಲಿಕ್ಕೆ ಹೇಳ್ತಿ ಮಾಡ್ತೇನೆ. ಸಿಸ್ಟರ್ ರಶ್ಮಿ, ನನ್ನ ಪತ್ನಿ, ಇಲ್ಲಿ ಬರುವಾಗ ಆಕೆ ತುಂಬ ತನ್ನ ಫ್ಯೂಚರ್ನ 35 ಇಯರ್ಸ್ ತನಕ ಪ್ಲ್ಯಾನ್ ಮಾಡಿಟ್ಟಿದ್ದಳು. ಮದುವೆ ಪ್ಲ್ಯಾನ್ ಮತ್ತೆ 35 ವರ್ಷ ನಂತರ. ನಾನು ಹೀಗೀಗೆ ಕಲಿಬೇಕು, ಇಂಥ ಕಂಟ್ರಿಗೆ ಹೋಗಬೇಕು, ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಟಿದ್ದಳು. ಆಕೆ ಡೈರಿಯಲ್ಲಿ ಆಕೆ ಬರೆದಿಟ್ಟಿದ್ದಳು ಆ ಪ್ಲ್ಯಾನ್ಗಳನ್ನೆಲ್ಲ. ಎಲ್ಲ ಸೆಟಲ್ ಆಗುವುದು, ಹೇಗೆ ಆಗುವುದು. ಎಸ್ ರಶ್ಮಿ, ಅದು ಯಾರಿಗೂ ಗೊತ್ತಿಲ್ಲ, ಅವಳಿಗೆ ಮಾತ್ರ ಗೊತ್ತು. ಒಂದಿನ ಒಬ್ಬ ದೇವಸೇವಕ ಬಂದ ಹೇಳಿದ, ನೀನು ನಿನ್ನ ಫ್ಯೂಚರ್ನ ವಿಷಯದಲ್ಲಿ ನೀನು ತುಂಬ ಬರೆದಿಟ್ಟಿದ್ದಿ, ನೀನು ನಿನ್ನ ಪ್ಲ್ಯಾನ್ಗಳನ್ನು ಮಾಡಿದರೆ ನೀನು ಎಜುಕೇಷನ್ ಸಮೇತ ಕಂಪ್ಲೀಟ್ ಮಾಡೋದಿಲ್ಲ. ಏನು ಮಾಡೋದಿಲ್ಲ? ಎಜುಕೇಷನ್ನೇ ನೀನು ಕಂಪ್ಲೀಟ್ ಮಾಡೋದಿಲ್ಲ. ಮೊದಲು ದೇವರ ಪ್ಲ್ಯಾನಿಗೆ ಒಪ್ಪಿಸಿಕೊಡು. ಆಗ ಅವಳ ಕಿವಿಗೆ ಹೋಗಲಿಲ್ಲ ಅದು. ಆಕೆ BCA ಎಕ್ಸಾಮ್ ಬರೀತಿರುವಾಗ ಒಂದು ಚೀಟಿ ತಪ್ಪಿ ಆಕೆ ಪರ್ಸಲ್ಲಿ ಬಿದ್ದಿದೆ. ಒಂದು ಪೇಪರ್, ಅದರಲ್ಲಿ ಏನಿಲ್ಲ, ಒಂದು ಪೇಪರ್. ಈಕೆ ಎಕ್ಸಾಮಲ್ಲಿ ಬರೆಯುವಾಗ ಎಲ್ಲ ಪೆನ್ನೆಲ್ಲ ಫಿನಿಶ್ ಆಗುವಾಗ ಇಡುವಾಗ ಈ ಚೀಟಿ ಆಕೆ ಎಕ್ಸಾಮ್ ಹಾಲ್ ಇದ್ದೇನಂತ ನೆನಪೆ ನೋಡಿ, ಆ ಸಂದರ್ಭದಲ್ಲಿ ಇಲ್ಲ. ಸಡನ್ಲಿ ಆಕೆ ಈ ಚೀಟಿ ಎಲ್ಲಿಂದ ಬಂತು ಇಲ್ಲಿ ಅಂತ ನೋಡ್ತಾ ಇದ್ದಾಳೆ. ಸಡನ್ಲಿ ಅಲ್ಲಿಯ ಟೀಚರ್ ಯಾರ ಅಲ್ಲೇ ಪಕ್ಕದಲ್ಲಿದ್ದರು, ಅವಳನ್ನ ಹಿಡಿದರು. ಈಕೆಗೆ ಪ್ರಿನ್ಸಿಪಾಲ್ ಹತ್ರ ಕರ್ಕೊಂಡು ಹೋದರು. ಕಡೆಗೆ ಈಕೆಯನ್ನು ಡಿಪಾರ್ಟ್ ಮಾಡಬೇಕಂತ, ಸ್ಕೂಲನ್ನು ತೆಗಿಬೇಕಂತ ಆಯಿತು. ಆಕೆಗೆ ಸಡನ್ಲಿ ನೆನಪು ಬಂತು ಆ ಸೇವಕರು ಹೇಳಿದ ಮಾತು. ಪ್ರೈಸ್ ಗಾಡ್, ನೀನು ನಿನ್ನ ಪ್ಲ್ಯಾನ್ ಮಾಡಿದರೆ ನೀನು ಎಜುಕೇಷನನ್ನು ಕಂಪ್ಲೀಟ್ ಮಾಡುವುದಿಲ್ಲ.
ಸಡನ್ಲಿ ಯಾಕೆ ರಿಪೆಂಟ್ ಆದರೂ ಹೇಳಿದರು, ದೇವರೇ ನೀನು ಏನು ಹೇಳ್ತಿ ನಾನು ಅದನ್ನು ಮಾಡುತ್ತೇನೆ, ಇವತ್ತಿನಿಂದ ನನ್ನ ಆಲೋಚನೆ ನನ್ನ ಪ್ಲ್ಯಾನ್ ಎಲ್ಲವನ್ನು ನಾನು ಬದಿಗೆ ಒತ್ತಿ ನಿನ್ನ ಯೋಜನೆಯಲ್ಲಿ ನಡೀತೇನೆ. ಆ ರಾತ್ರಿ ಆಕೆ ಪ್ರೇಯರ್ ಮಾಡಿದ್ರು. ನೆಕ್ಸ್ಟ್ ಡೇ ತಂದೆ ತಾಯಿಗಳನ್ನು ಕರೀಲಿಕ್ಕೆ, ಆಗ ಆಕೆಗೆ ಎಲ್ಲ ಕಡೆಯಿಂದ ಫೇವರ್ ಸಿಕ್ಕಿತ್ತು. ಪ್ರೈಸ್ ಗಾಡ್. ಈ ಹುಡುಗಿಯ ರೆಕಾರ್ಡ್ ನೋಡುವಾಗ ಆ ಹುಡುಗಿ ಇಂಥವಳಲ್ಲ, ಹೀಗೆ ಆಯಿತು, ಮತ್ತು ಆ ಹ್ಯಾಂಡ್ ರೈಟಿಂಗ್ ಇವಳದ್ದು ಕೂಡ ಅಲ್ಲ. ಅದು ಕ್ಲಾಸ್ ರೂಮಿನಲ್ಲಿ ನಾವು BCA ಮಾಡುವಾಗ ಲ್ಯಾಬಲ್ಲಿ ಇರ್ತಿದ್ದೆವು. ನನ್ನೊಟ್ಟಿಗೆ ರೂಮ್ಮೇಟ್ಸ್ ಇದ್ದರು, ನಾನು ಮತ್ತು ಎಲ್ವಿಟಾ ಅಂತ. ನಾವು ಒಟ್ಟಿಗೆ ಕೂತ್ಕೊಂಡು ನಾವು ಸ್ಟಡಿ ಮಾಡ್ತಿದ್ದೆವು. ನಾವು ಆ ದಿವಸ ಲ್ಯಾಬಿನಲ್ಲಿ ಅವಳು ಆ ಪೇಪರಲ್ಲಿ ಬರೆದ ಪೇಪರ್, ನಿಜವಾಗ್ಲೂ ಅದು ಚೀಟಿ ಅಲ್ಲ, ಪೇಪರ್, ದೊಡ್ಡದು ಪೇಪರ್. ಆ ಪೇಪರಲ್ಲಿ ಅವಳು ಏನೋ ಯಾವುದೋ ಪಾಯಿಂಟ್ಸ್ ಬರೆದಿಟ್ಟಿದ್ಲು, ನನ್ನ ಪೌಚಲ್ಲಿ ಹಾಕಿದ್ಲು. ಸೊ ನಮಗೆ ಯೂಶ್ವಲಿ ಎಕ್ಸಾಮಿಗೆ ನಾವು BCA ಮಾಡಿದಗೋಸ್ಕರ ನಮಗೆ ಜಾಮೆಟ್ರಿ ಬಾಕ್ಸ್ ಯೂಸ್ ಇಲ್ಲ. ಆದರೆ ಆ ದಿವಸ ನನಗೆ ಒಂದು ಸಬ್ಜೆಕ್ಟ್ನ ಮೇಲೆ ಆ ಬ್ಯಾಗ್ ಪೌಚ್ ತಗೊಂಡು ಹೋಗ್ಲಿಕ್ಕಿತ್ತು. ನಿಜವಾಗ್ಲೂ ಆ ಕ್ವೆಶನ್ ಬರಲಿಲ್ಲ, ನಾನು ಅದನ್ನು ಯೂಸೇ ಮಾಡಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ನನ್ನ ಪಕ್ಕದಲ್ಲಿ ಟೀಚರ್ ಇದ್ದಾರೆ, ಲೆಕ್ಚರರ್ ಇದ್ದಾರೆ, ನನಗೆ ಗೊತ್ತಿಲ್ಲದೆ ನಾನು ಓಪನ್ ಮಾಡಿದ್ದು. ಆದರೆ ದೇವರು ಒಳ್ಳೆಯವನು, ಆತನು ನಮ್ಮ ವಿಷಯದ ನಂಬಿಗಸ್ತನಾಗಿದ್ದಾನೆ. ಯಾವಾಗ ಆತನ ಚಿತ್ತಕ್ಕೆ ನಾನು ಒಪ್ಪಿಸಿಕೊಟ್ಟೆನಾ, ಇಮ್ಮಿಡಿಯೇಟ್ಲಿ ಆ ಲಾಸ್ಟ್ ಮೂಮೆಂಟ್, ತಂದೆ ತಾಯಿ ಇದ್ದಾರೆ, ಆ ಪರಿಸ್ಥಿತಿ ಹೇಗಿತ್ತಂದರೆ ಎಲ್ಲವನ್ನು ಕಳೆದುಕೊಳ್ಳುವ ಮೂಮೆಂಟ್. ಇನ್ನು ನನಗೆ ಎಜುಕೇಷನ್ ಮಾಡಲಿಕ್ಕೆ ಆಗೋದಿಲ್ಲ ಹೇಳುವಾಗ ಪ್ರಿನ್ಸಿಪಲ್ಗೆ ಒಂದು ರಪ್ಪ, ಅವಳು ಏನು ಬರೆದಿದ್ದಾಳೆ, ಒಂದು ಹುಡುಗಿಯ ಭವಿಷ್ಯ ಅಲ್ವಾ, ಏನು ಬರೆದಿದ್ದಾರೆ ಅಂತ ನೋಡೋಣ ಹೇಳಿದರೆ ಆ ಸಬ್ಜೆಕ್ಟ್ ಮತ್ತು ಆ ಪೇಪರಿಗೆ ಕನೆಕ್ಷನೇ ಇಲ್ಲ. ಒಂದು ಸೆಕೆಂಡ್, ಅದು ನನ್ನದು ಲೆಟರ್ಸ್, ನಾನು ಬರೆದ ಚೀಟಿ, ನನ್ನದು ಹ್ಯಾಂಡ್ ರೈಟಿಂಗ್ ಅಲ್ಲ. ಸೊ ಹಾಗೆ ಮತ್ತು ಅವರು ಎಲ್ಲಿ ನನ್ನ ಮಾನ ಹೋಗಬೇಕೆಂದು ದುಷ್ಟನು ಆ ಯೋಜನೆ ಮಾಡಿಟ್ಟಿದ್ನ, ಅಲ್ಲಿಯೇ ನನಗೆ 2ರಷ್ಟು ಅಂತ ಹೇಳಲಿಕ್ಕಿಂತ 100ರಷ್ಟು ಮಾನವನ್ನು ಒದಗಿಸಿಕೊಟ್ಟಿದ್ದಾನೆ. ಸೊ ನನ್ನ ಎಜುಕೇಷನ್ ಅಲ್ಲಿಂದ ಕಂಟಿನ್ಯೂ ಆಯಿತು. ಆ ದಿನದಿಂದ ನನ್ನ ಲೆಕ್ಚರರ್ನರಿಗೆ ನನಗೆ ತುಂಬ ಹಾನರ್ ಮಾಡ್ತಿದ್ರು, ಸಪೋರ್ಟ್ ಮಾಡ್ತಿದ್ರು. ಪ್ರಿನ್ಸಿಪಲ್ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಹಾಗೆ ಈ ಒಂದು ಹಾಸ್ಟೆಲಲ್ಲಿ ನಾನು ಇದ್ದೆ, ಅಲ್ಲಿ ಕೂಡ ಎಲ್ಲ ಮಕ್ಕಳು ಎನ್ಕರೇಜ್ ಮಾಡ್ತಿದ್ರು. ಸೊ ಇದು ನನ್ನ ಟೆಸ್ಟಿಮನಿ. ಓಕೆ, ಪ್ರೈಸ್ ಲಾರ್ಡ್. ಅದೇ ರೀತಿ ದೇವರು ನಿಮಗೋಸ್ಕರ ಒಂದು ಯೋಜನೆ ಮಾಡಿಟ್ಟಿದ್ದಾನೆ. ಹೇಳಿ, ದೇವರು ನಮಗೋಸ್ಕರ ಯೋಜನೆ ಮಾಡಿಟ್ಟಿದ್ದಾನೆ. ಯಾವಾಗ ನೀವು ಅನ್ಯ ಭಾಷೆಯಲ್ಲಿ ಮಾತಾಡುತ್ತೀರಿ, ದೇವರು ನಿಮಗೋಸ್ಕರ ಇಟ್ಟಂಥ ಈ ರಹಸ್ಯಾರ್ಥಗಳು ನಿಮಗೆ ಪ್ರಕಟಣೆ ಆಗುತ್ತವೆ. ನಿಮಗೆ ದೇವರ ವಾಕ್ಯ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ದೇವರು ಈ ಸಭೆಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದಾನೆ. ಅಫ್ಕೋರ್ಸ್ ಈ ಸಭೆಯಲ್ಲಿ ನೀವು ಪ್ಲಾಂಟ್ ಆಗಿದ್ದೀರಿ, ನೆಡಲ್ಪಟ್ಟಿದ್ದೀರಿ, ನೀವು ಖರ್ಜೂರದ ಮರದಾಗಿ ಬೆಳೆಯುವವರಾಗಿದ್ದೀರಿ, ಲೆಬನೋನ್ನ ದೇವದಾರ ವೃಕ್ಷದಾಗಿ ವೃದ್ಧಿಯಾಗುವವರಾಗಿದ್ದೀರಿ, ಮುಪ್ಪಿನಲ್ಲಿ ನೀವು ಫಲಿಸುವವರಾಗಿದ್ದೀರಿ. ಅದು ನಾನೆಲ್ಲ ನಿಮ್ಗೆ ಎನ್ಕರೇಜ್ ಮಾಡ್ತೇನೆ. ಪ್ರೇ ಇನ್ ದ ಸ್ಪಿರಿಟ್. ಇಲ್ಲಿ ಹೇಳ್ತೇನೆ ನೋಡಿ, ವಾಣಿಯನ್ ಫಾರ್ ಹಿ ಹೂ ಸ್ಪೀಕ್ಸ್ ಇನ್ ಟಂಗ್ ಡಸ್ ನಾಟ್ ಸ್ಪೀಕ್ ಟು ಮ್ಯಾನ್ ಬಟ್ ಟು ಗಾಡ್, ಫಾರ್ ನೋ ಒನ್ ಅಂಡರ್ಸ್ಟ್ಯಾಂಡ್ಸ್ ಹಿಮ್, ಹವೆವರ್ ಇನ್ ದ ಸ್ಪಿರಿಟ್ ಹಿ ಸ್ಪೀಕ್ಸ್ ಮಿಸ್ಟ್ರಿ, ರಹಸ್ಯಾರ್ಥಗಳು. ದೇವರು ಯಾವುದನ್ನು ಕೂಡ ನಿಮ್ಮಲ್ಲಿ ರಹಸ್ಯವಾಗಿಡ್ಲಿಕ್ಕೆ ಬಯಸ್ತಿಲ್ಲ. ದೇವರು ಬಯಸ್ತಾನೆ ನಿಮಗೆ ಪ್ರಕಟಣೆ ಆಗಬೇಕೆಂದು. ನಿಮ್ಮ ಫ್ಯೂಚರ್ನ ವಿಷಯದಲ್ಲಿ, ನಿಮ್ಮ ಭವಿಷ್ಯದ ವಿಷಯದಲ್ಲಿ ನಿಮಗೆ ಪ್ರಕಟಣೆ ಆಗಬೇಕೆಂದು ಬಯಸ್ತಾನೆ. ಅದಕ್ಕೋಸ್ಕರ ನಾನು ನಿಮಗೆ ಎನ್ಕರೇಜ್ ಮಾಡೋದು, ಪ್ರೇ ಇನ್ ದ ಸ್ಪಿರಿಟ್. ಕೆಲವೊಮ್ಮೆ ನಿಮ್ಮ ಮೈಂಡಲ್ಲಿ ಆಲೋಚನೆ, ಯಾಕೆ ಮಾತಾಡಬೇಕು, ಸುಮ್ಮನೆ ವೇಸ್ಟ್ ಅಂತ. ನೋ ವೇಸ್ಟ್. ಇನ್ ದ ರಲ್ಮ್ ಆಫ್ ದ ಸ್ಪಿರಿಟಲ್ಲಿ ಸಮಥಿಂಗ್ ಸೆಟಲ್ ಆಗ್ತದೆ. ಸಮಥಿಂಗ್, ದೇವರ ಆತ್ಮ ನಿಮ್ಮನ್ನು ಟ್ರ್ಯಾಕಿಗೆ ಕೊಂಡು ಹೋಗ್ತಾನೆ. ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಇವತ್ತಿನಿಂದ ನೀವು ತೀರ್ಮಾನ ಮಾಡಿರಿ, ಎನಿ ಟೈಮ್ ಮಿನಿಮಮ್ 3 hours ನಾನು ಟಂಗ್ಸಲ್ಲಿ ಮಾತಾಡುತ್ತೇನೆ. ಬೇಕಾದರೆ 4 ಗಂಟೆಗೆ ಎದ್ದು 1 ಗಂಟೆ ಮಾತಾಡ್ರಿ, ನಡುವಿನಲ್ಲಿ ಮಾತಾಡ್ರಿ, ಸಂಜೆ ಸ್ವಲ್ಪ ಮಾತಾಡ್ರಿ. ಅಟ್ಲೀಸ್ಟ್ 3 hours ಟಂಗ್ಸಲ್ಲಿ ಮಾತಾಡ್ರಿ ದಿನದ 24 ಗಂಟೆಯಲ್ಲಿ. ಅಥವಾ ನೀವು ಗಾಡಿಯಲ್ಲಿ ಹೋಗುವಾಗ ಮಾತಾಡ್ರಿ. ರೋಕೋಮ ಅಮ್ರೋದ, ವ್ಯರ್ಥ ಮಾತಾಡುವ ಬದಲು ಟಂಗ್ಸಲ್ಲಿ ಮಾತಾಡ್ರಿ. ರೋಷ ಕಲಾಮ್ರ ಓಂದಲ ಅಕ್ರೇಂದ ಉರ ಕಬ ಅಮ್ರೋದ ಹೆಲೆ ಕ್ರೀಶ ಅಮ್ರೋಂದ ಅವರು ಕಬ ಮಾತಾಡ್ರಿ.
ಆತ್ಮದ ಒಳಗೆ ಮಾತಾಡ್ರಿ. ಇಡೀ ದಿನ ಪಪ್ಪ ಪಪ್ಪ ಮಮ್ಮಿ ಮಮ್ಮಿ ಅಂತ ಹೇಳಬೇಡಿ. ಪಪ್ಪ 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 ಮಮ್ಮಿ ಮಮ್ಮಿ ಅದು ಅಲ್ಲ. ಸ್ಪೀಕ್ ಫ್ರಮ್ ಯರ್ ಸ್ಪಿರಿಟ್. ಆತ್ಮದ ಒಳಗಿಂದ ಮಾತಾಡಿ. ನಾನು ಹೇಳ್ತೇನೆ, ನಿಮ್ಮ ಕಂಡೀಷನ್ ಇದ್ದಾಗಿರುವುದಿಲ್ಲ. ಎರಡು ಸಂಗತಿ: ಒಂದು, ನೀವು ಬಿಲ್ಡ್ ಆಗುತ್ತೀರಿ, ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡುತ್ತೀರಿ. ಯು ಕ್ಯಾನ್ ರೆಸಿಸ್ಟ್ ಬಿಟರ್ನೆಸ್, ಯು ಕ್ಯಾನ್ ರೆಸಿಸ್ಟ್ ಆ್ಯಂಗರ್. ನೀವು ಯಾವುದೇ ಸಂಗತಿ, ರೋಗಗಳನ್ನು ನೀವು ರಿಜೆಕ್ಟ್ ಮಾಡುತ್ತೀರಿ, ವ್ಯಾಧಿಗಳನ್ನು ನೀವು ರಿಜೆಕ್ಟ್ ಮಾಡುತ್ತೀರಿ. ನಿಮ್ಮ ಬಾಡಿ ರಿನ್ಯೂ ಆಗುತ್ತದೆ. ನೀವು ಒಳಗಿಂದ ವಾಕ್ಯಗಳನ್ನು ನೆಕ್ಸ್ಟ್ ಅರಿಕೆ ಮಾಡ್ತೀರಿ. ನಾನು ಹೇಗೆ ಮಾತಾಡ್ತೇನೆ ಗೊತ್ತುಂಟ? ರೊಕೋಮ ಅಮ್ರೋದೆ ಎಲೆ ಕ್ರೇಷ ಅಮ್ರೋಂದಲ ಅಮ್ರೋಂದ ಮಾತಾಡ್ತಿರುವಾಗ ಹೇಳ್ತೇನೆ, ಐ ಆಮ್ ಬೋರ್ನ್ ಆಫ್ ಗಾಡ್, ಒನ್ ಹೂ ಇಸ್ ಇನ್ ಮೀ ಇಸ್ ಗ್ರೇಟರ್ ದೆನ್ ಒನ್ ಹೂ ಇಸ್ ವರ್ಲ್ಡ್. ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚನು. ನಾನು ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾತಾಡ್ತೇನೆ. ಸಮ್ಟೈಮ್ಸ್ ಟಂಗ್ಸಲ್ಲಿ ಮಾತಾಡುವಾಗ ಅದೇ ಟಂಗ್ಸ್ ಇಂಟರ್ಪ್ರೆಟ್ ಆಗುತ್ತದೆ. ನಿಮಗೆ ಇಂಟರ್ಪ್ರಿಟೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮಗೆ ವರ್ಡ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬರಲಿಕ್ಕೆ ಆಗ್ತದೆ. ಅದನ್ನು ಮಾತಾಡ್ರಿ, ಆಗಲೇ ಮಾತಾಡ್ರಿ. ನೀವು ಗುಂಪಾಗಿ ಮಾತಾಡುವಾಗ ನಿಮ್ಮಷ್ಟಕ್ಕೆ ಮೆಲ್ಲ ಮಾತಾಡಿ. ಲೆಟ್ಸ್ ಪ್ರೇ.